ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಶ್ರುತಿ ಹೋಟೆಲ್ಗೆ ಮೀನಾ ಮತ್ತೆ ಸೂರ್ಯ ಬರ್ತಾರೆ. ಹಾಗೇನೆ ಶ್ವೇತಾ, ಹರಿಣಿ, ಮನೋಜ್ ಕೂಡ ಬರ್ತಾರೆ. ಶ್ರುತಿ ಹರಿಣಿನ ವೆಲ್ಕಮ್ ಮಾಡ್ತಾಳೆ. ಥ್ಯಾಂಕ್ಸ್ ಅಂತಾಳೆ ಹರಿಣಿ. ಶ್ರುತಿ, ನಿಮ್ಮ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಅಂತ ಹರಿಣಿ ಹೇಳ್ತಾಳೆ. US ಅಲ್ಲಿರ್ಬೇಕಾದ್ರೆ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ನೆನಪಾಗ್ತಿತ್ತು ಅಂತಾಳೆ. ಥ್ಯಾಂಕ್ಸ್ ಹರಿಣಿ ಅಂತಾಳೆ ಶ್ರುತಿ. ಅಲ್ಲಿರೋ ರೆಸ್ಟೋರೆಂಟ್ ಥರನೇ ನಿಮ್ಮ ರೆಸ್ಟೋರೆಂಟು ಇದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರುತಿ, ನಿಮ್ದು ಓಪನ್ ಆರ್ಟ್ ಹರಿಣಿ, ಮನ್ಸಿಗೆ ಏನು ಬರುತ್ತೋ ಅದನ್ನೇ ಹೇಳ್ಬಿಡ್ತೀರಾ ಅಂತಾಳೆ. ಆಗ ಮನೋಜ, ಹರಿಣಿ, ನೀನು US ಅಲ್ಲಿ ಎಂಥ ಕ್ಲಾಸ್ ಹೋಟೆಲ್ಗೆಲ್ಲ ಹೋಗಿರ್ತೀಯ, ಅದ್ರ ಮುಂದೆ ಇದು ಓಕೆ ಅಲ್ವಾ ಅಂತಾನೆ. ಆಗ ಹರಿಣಿ, ಏನಿದು ನಿಮ್ಮ ಸಿಸ್ಟರಿಂದ ರೆಸ್ಟೋರೆಂಟ್ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ, ನಾನು ಆ ಥರ ಡಿಫ್ರೆನ್ಸ್ ಎಲ್ಲ ನೋಡೋಕೆ ಹೋಗಲ್ಲ. ಎಲ್ಲ ಪ್ಲೇಸ್ನಲ್ಲೂ ಒಂದು ಯೂನಿಕ್ ಅನ್ನೋದು ಇದ್ದೇ ಇರುತ್ತೆ. ಈ ರೆಸ್ಟೋರೆಂಟ್ನ ನಾನು ನೋಡಿದ ತಕ್ಷಣನೇ ನನಗೆ ಇಷ್ಟ ಆಗ್ಬಿಡ್ತು. ಅವಳು ಹಾಗಂತಿರುವಾಗ ಸೂರ್ಯ ಮತ್ತೆ ರವಿ ಇಬ್ರು ಸನ್ನೆ ಮಾಡ್ಕೋತಾರೆ. ಆಗ ಸೂರ್ಯ, ಲೇ ನೋಡ್ದಿಯೇನೋ, ಈ ಹುಡುಗಿ ಗೊತ್ತಾಯ್ತು ಈ ಹೋಟೆಲ್ ಬಗ್ಗೆ, ನೀನೇನೆ ಯಾವಾಗ್ಲೂ ಕೊಂಕ್ ಮಾತಾಡೋದು ಅಂತಾನೆ. ಬನ್ನಿ ಊಟ ಮಾಡಿ ಅಂತ ರವಿ ಹೇಳ್ತಾನೆ. ಶ್ರುತಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಶ್ವೇತಾ ಅಂತ ಮೀನಾ ಶ್ವೇತಾ ಇಬ್ರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಮನೋಜ್, ಹರಿಣಿ, ಶ್ವೇತಾ ಊಟ ಕೂತ್ಕೋತಾರೆ. ಆಗ ಹರಿಣಿ, ನೀವು ಕೂಡ ಬನ್ನಿ ಊಟಕ್ಕೆ ಅಂತಾಳೆ. ನೀವು ಗೆಸ್ಟು, ಮೊದಲು ನೀವು ಊಟ ಮಾಡಿ ಅಂತಾಳೆ ಶ್ರುತಿ. ಏನೇನ್ ಡಿಶ್ ಇದೆ ಅಂತ ಹರಿಣಿ ನೋಡ್ತಿರೋವಾಗ, ನೀನು ಗೊತ್ತಿಲ್ದೇನೆ ಏನು ಆರ್ಡರ್ ಮಾಡ್ಬೇಡ, ನೀನ್ ಇಲ್ಲಿರೋ ಲೋಕಲ್ ಡಿಶ್ ಎಲ್ಲ ಇಡ್ಸಲ್ಲ ಅಂತಾನೆ ಮನೋಜ. ಆಗ ಸೂರ್ಯ, ಲೇ ಇದು ನಮ್ ಸೊಂಪಂಪುಡಿ ಹೋಟೆಲ್ ಕಣೋ, ಎಲ್ಲಾನು ನೋಡ್ಕೊಂಡೇ ಮಾಡಿರೋದು, ಅದು ಕೂಡ ನಮ್ ರವಿನೇ ತಾನೇ ಅಡ್ಗೆ ಮಾಡೋದು ಅಂತಾನೆ. ಇದರಲ್ಲಿ ಯಾವ ಸಮಸ್ಯೆನೂ ಬರಲ್ಲ, ಮೊದ್ಲು ಅವ್ರಿಗೆ ಇಷ್ಟ ಆಗಿದ್ದನ್ನ ತಿನ್ನೋಕ್ ಬಿಡು ಅಂತಾನೆ. ಮನೋಜ್ ಅವರೇ, ಅವ್ರು ಹೇಳಿದ್ದು ಕರೆಕ್ಟೇನೆ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ, ಅದ್ರಲ್ಲೆಲ್ಲ ಮತ್ತೊಬ್ರು ಇಂಟರ್ಫಿಯರ್ ಆಗ್ಬಾರ್ದು ಅಂತಾಳೆ. ಆಗ ಮನೋಜ, ಅದಕ್ಕಲ್ಲ ಹರಿಣಿ, ನೀನ್ ಇಲ್ಲಿ ಏನಾದ್ರೂ ತಿಂದು ಅಪ್ಸೆಟ್ ಆಗಿ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತಾನೆ. ನನ್ಗೆ ಆ ಥರ ಏನೂ ಆಗಲ್ಲ, ನಾನು ರೆಗ್ಯುಲರ್ ಆಗಿ ಇಂಡಿಯನ್ ಫುಡ್ನ ತಿಂತಾನೆ ಇರ್ತೀನಿ, ಡೋಂಟ್ ವರಿ ಅಂತಾಳೆ ಹರಿಣಿ. ಶ್ರುತಿ, ನಿಮ್ ರೆಸ್ಟೋರೆಂಟಲ್ಲಿ ಏನು ಸ್ಪೆಷಲ್ ಇದೆ ಅದನ್ನ ಕೊಡಿ ಅಂತಾಳೆ. ಇಲ್ಲ ಹರಿಣಿ, ನಾನು ಏನು ಹೇಳಕ್ ಬಂದೆ ಅಂದ್ರೆ ಅಂತ ಮನೋಜ್ ಹೇಳಕ್ ಬರ್ತಾನೆ. ಮನೋಜ್, ಪ್ಲೀಸ್ ವಾಟ್ ಎವರ್ ಯು ವಾಂಟ್, ಡೋಂಟ್ ಟೆಲ್ ಮೀ ವಾಟ್ ಐ ಶುಡ್ ಡೂ ಇಟ್ ಆನ್, ಐ ಡೋಂಟ್ ಲೈಕ್ ದಟ್ ಅಂತಾಳೆ. ಆಗ ಶ್ವೇತಾ, ಮನೋಜಣ್ಣ ಅವ್ರಿಗೆ ಇಷ್ಟ ಆಗಿದ್ದನ್ನ ತಿನ್ಲಿ ಬಿಡಿ ಅಂತಾಳೆ. ಯುವರ್ ವಿಶ್ ಅಂತಾನೆ ಮನೋಜ. ಓಕೆ ಹರಿಣಿ ಅಂತಾಳೆ ಶ್ರುತಿ. ನಾನು ಈ ರೆಸ್ಟೋರೆಂಟ್ ನಲ್ಲಿರೋ ಸ್ಪೆಷಲ್ ಡಿಶ್ ನೆಲ್ಲಾನು ತರಿಸ್ತೀನಿ ಅಂತಾಳೆ. ಮಣಿ, ಸ್ಪೆಷಲ್ ಡಿಶ್ ನೆಲ್ಲಾನು ತಗೊಂಡ್ ಬಾ ಅಂತ ರವಿ ಹೇಳ್ತಾನೆ. ಈ ಕಡೆ ಮೀನಾ ಸೂರ್ಯನ್ ಜೊತೆಗೆ, ಎದ್ರಿ, ನಿಮ್ಮ ಅಣ್ಣ ಮಾತಾಡ್ತಿರೋದು ಅವ್ರಿಗೇನೆ ಇಷ್ಟ ಆಗ್ಲಿಲ್ಲ, ಮುಖನೆಲ್ಲ ಹೇಗ್ ಗಂಟಾಕೊಂಡ್ರು ನೋಡಿ ಅಂತಾಳೆ. ಅವ್ನು ಹೇಳಿದ್ದನ್ನೆಲ್ಲ ಸರಿ ಅಂತಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದ, ಈ ಹುಡುಗಿ ಸರಿ ಇಲ್ಲ ಅಂತ ಹೇಳ್ಬಿಟ್ಲಲ್ಲ ಅದಕ್ಕೆ ಅಂತಾನೆ. ಈಗ ಅವ್ನಿಗೆ ಅರ್ಥ ಆಗಿರ್ಬೇಕು ಅಂತಾನೆ. ಈ ಕಡೆ ವಿಶಾಲು ತಾರಾ ಅಪ್ಪನ ಜೊತೆಗೆ, ಅವನೊಬ್ಬ ಬೈಕ್ ಕಳ್ಳ, ಅವ್ನ್ ಬೈಕ್ ಕದ್ದಿದ್ದನ್ನ ನೋಡಿ ಅವ್ರಪ್ಪ ಅವಮಾನ ತಾಳ್ದೇನೆ ರೈಲಿಗೆ ತಲೆ ಕೊಟ್ಟು ಸತ್ತೋದ್ರು ಅಂತಾರೆ. ಅದ್ ಮಾತ್ರ ಅಲ್ಲ, ಅವ್ರ ಅಕ್ಕನ ಅತ್ತೆ ರೋಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರ ಹತ್ರ ದುಡ್ಡು ಕದ್ದಿದ್ದ, ಅದಕ್ಕೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು, ಪಾಪ ಅಂತ ವಾಪಸ್ ಕರ್ಸಿದ್ದಾರೆ. ಅವಳು ಹಾಗಂತಿರುವಾಗ, ಹೌದಾ, ನನ್ನಿಂದ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ ಅಂತ ತಾರಾ ತಂದೆ ಹೇಳ್ತಾರೆ. ಅವ್ನ್ ದೊಡ್ಡ ಕಳ್ಳರಿ, ಕಂತು ಬಡ್ಡಿ ಕೊಡ್ತಿದ್ನಲ್ಲ ಆ ರೋಡಿ ಹತ್ರ ಕೆಲ್ಸಕ್ಕಿದ್ದ ಮೊದ್ಲು, ನಿಮ್ಮನ್ನ ಹೇಮಾರಿಸಿ ಹೇಗೋ ಇಲ್ಲಿ ಕೆಲ್ಸ ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾನೆ. ಅವ್ರ ಕುಟುಂಬದಲ್ಲಿ ಯಾರು ಸಾಧಾರಣದವರಲ್ಲ, ಅವ್ರ ಅಕ್ಕ ಒಬ್ಳು ರಾಂಗ್ ಪರ್ಸನ್, ಅವ್ರ ಭಾವ ಒಬ್ಬ ರೌಡಿ ಹುಡ್ಕ. ಹೇಳ್ಬೇಕು ಅಂದ್ರೆ ಅವ್ರ ಕುಟುಂಬದವರು ಯಾರು ಸರಿ ಇಲ್ಲ. ಸರಿ, ಅದನ್ನೆಲ್ಲ ಬಿಡಿ, ನಮ್ಮ ಮಗಳನ್ನ ಇಷ್ಟೊಂದೆಲ್ಲ ಚೆನ್ನಾಗಿ ಸಾಕಿ ಅವನು ಕೊಡ್ಬೇಕಾ? ಅವ್ರ ಮನೆ ನೋಡಿದ್ರೆ ಒಂದ್ ಸಣ್ಣ ಗುಡಿಸ್ಲಿದಂಗಿದೆ, ಅಲ್ಲೋಗಿ ನಮ್ಮ ಮಗಳು ಸಂತೋಷವಾಗಿರ್ತಾಳ ಹಾಗಂತ ವಿಶಾಲ ಹೇಳ್ತಿರುವಾಗ, ಆ ಹುಡುಗನ್ ನೋಡಿದ್ರೆ ಒಳ್ಳೆ ಹುಡುಗನ್ ತರನೇ ಕಾಣ್ತಾನೆ, ನಮ್ಮ ಆಫೀಸ್ನಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಹಾಗಂತ ತಾರಾ ಅಪ್ಪ ಹೇಳ್ತಿರುವಾಗ, ಅದನ್ನೆಲ್ಲ ನಿಮ್ ಮನ್ಸಲ್ಲಿ ಜಾಗ ತಗೊಳಕೋಸ್ಕರ ಮಾಡಿರೋ ಪ್ಲಾನ್ ಆಗ್ಲೇ ತಾನೆ ನೀವು ರೇಖಾನ ಅವ್ನಿಗೆ ಮದ್ವೆ ಮಾಡ್ಕೊಡೋದು, ಶ್ರೀಮಂತ ಮನೆ ಸೇರ್ಕೋಬಹುದು ಅಂತ ಈ ರೀತಿ ಎಲ್ಲ ಮಾಡಿದಾನೆ ಅಂತಾಳೆ. ನನ್ಗೂ ನಿಮ್ಗೂ ಬೇಕಾದಷ್ಟು ವಿರೋಧಗಳು ಇರ್ಬೋದು, ಅದು ಬೇರೆ, ಆದ್ರೆ ಇದು ನಮ್ಮ ಮಗಳು ಜೀವನ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತಾಳೆ ವಿಶಾಲು. ಪರವಾಗಿಲ್ಲ, ನಮ್ಮ ಮಗಳು ತಪ್ಪಾದ ಆಯ್ಕೆ ಮಾಡ್ಕೋಬಾರ್ದು ಅಂತ ಬೈದಲ್ಲಿ ಇಲ್ಲಿಗೆ ಬಂದಿದ್ಯಾ. ಅವ್ರು ಹಾಗಂತಿರುವಾಗ, ಅವಳು ನನ್ ರಕ್ತ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತಾಳೆ ವಿಶಾಲು. ನಮ್ಮ ಮಗಳು ಜೀವನ ಈಗ ನಿಮ್ ಕೈಲಿದೆ ಅಂತಾಳೆ. ಅವ್ಳು ಹೇಳ್ತಿರೋದ್ನ ನೋಡಿ ನನ್ಗೆಲ್ಲ ಅರ್ಥ ಆಯ್ತು, ಈ ವಿಷಯದಲ್ಲಿ ನೀನ್ ಹೇಳಿದ್ದೆ ಕರೆಕ್ಟು. ರೇಖಾನ ಮದ್ವೆ ಆಗ್ಬೇಕಾಗಿರೋ ಹುಡ್ಗ ಒಂದು ಗೌರವವಾಗಿರೋ ಕುಟುಂಬದಲ್ಲಿರೋನಾಗಿರ್ಬೇಕು, ಅವ್ನಿಗೆ ಅಂತ ಒಂದ್ ಅಂತಸ್ತು ಅನ್ನೋದು ಇರ್ಬೇಕು. ರೋಡ್ನಲ್ಲಿ ಅವ್ರಿಗೆಲ್ಲ ನನ್ ಮಗಳನ್ನ ಮದ್ವೆ ಮಾಡ್ಕೊಡಕ್ ಆಗಲ್ಲ ಹಾಗಂತ ತಾರಾ ತಂದೆ ಹೇಳ್ತಿರೋವಾಗ, ಈ ತರ ನೀವು ನಿರ್ಧಾರ ತಗೊಂಡ್ರಲ್ಲ ನನ್ಗೆ ಸಂತೋಷ ಆಯ್ತು ಅಂತಾಳೆ ವಿಶಾಲು. ಆ ಮಂಜು ಈ ತರ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಮೊದ್ಲು ಅವನ್ನ ಡಿಸ್ಮಿಸ್ ಮಾಡ್ತೀನಿ ಅಂತಾರೆ. ಆಗ ವಿಶಾಲು, ಬೇಡ ರೀ ಬೇಡ, ಅದನ್ನ ಮಾತ್ರ ಮಾಡಕ್ ಹೋಗ್ಬೇಡಿ ಅಂತಾಳೆ. ಏನಕ್ ಮಾಡಬಾರ್ದು ಅಂತ ತಾರಾ ತಂದೆ ಕೇಳ್ತಾರೆ. ತಕ್ಷಣ ನಾವು ಆ ಕೆಲಸ ಮಾಡಿದ್ರೆ ತಾರಾಗೆ ಸಂದೇಹ ಬರುತ್ತೆ. ಈಗಿನ ಕಾಲದ ಮಕ್ಕಳು ನಾವೇನ್ ಬೇಡ ಅಂತೀವೋ ಅದನ್ನೇ ಮಾಡ್ತಾರೆ. ಅದ್ರಲ್ಲೂ ತಾರಾ ಬಗ್ಗೆ ಅಂತೂ ನನಗೆ ಚೆನ್ನಾಗೇ ಗೊತ್ತು, ಅವಳು ಲವ್ ಮಾಡ್ತಿರೋ ವಿಷಯ ನಮಗ್ ಗೊತ್ತು ಅಂತಾನೆ ಅವಳು ಗೊತ್ತಾಗ್ಬಾರ್ದು ಹಾಗಂತ ವಿಶಾಲು ಹೇಳ್ತಿರೋವಾಗ, ಮತ್ ಇನ್ನೇನ್ ಮಾಡೋದು ಅಂತ ತಾರಾ ತಂದೆ ಕೇಳ್ತಾರೆ. ಇದ್ರಲ್ಲಿ ನಾವು ತುಂಬಾನೇ ತಾಳ್ಮೆಯಿಂದ ಇರ್ಬೇಕು. ಮೊದ್ಲು ತಾರಾನ ಇಲ್ಲಿಂದ ಬೇರೆ ಊರಿಗೆ ಕಳಿಸ್ಬೇಕು. ಹೈದರಾಬಾದ್ ಅಲ್ಲಿ ಒಂದು ಹೊಸ ಆಫೀಸ್ನ ಓಪನ್ ಮಾಡಿದೀನಿ, ಅದನ್ನ ನೋಡ್ಕೊಳಕ್ಕೆ ಒಬ್ರು ಬೇಕು ಹಾಗಂತ ತಾರಾ ತಂದೆ ಹೇಳ್ತಾಳೆ.
ಒಳ್ಳೇದೇ ಆಯ್ತಲ್ಲ, ನೀವು ತಾರಾನ ಅಲ್ಲಿಗೆ ಕಳಿಸ್ಬಿಡಿ, ಮತ್ತೆ ಅವಳು ವಾಪಸ್ ಬರ್ದೇ ಇರೋ ಹಾಗೆ ಏನ್ ಮಾಡ್ಬೇಕೋ ಅದನ್ನ ನಾನ್ ಮಾಡ್ತೀನಿ ಅಂತಾಳೆ ವಿಶಾಲು. ಸರಿ ಅಂತಾರೆ ತಾರಾ ತಂದೆ. ನಿಮ್ಗೆ ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ಕ್ಷಮಿಸ್ಬಿಡಿ ಅಂತಾಳೆ. ಚೇಚೆ ಈಗೇನ್ ಕದೆಲ್ಲ ಎಲ್ಲ ಮುಗ್ದು ತುಂಬಾನೇ ವರ್ಷ ಆಯ್ತು, ನಾನು ಅದನ್ನ ಯಾವಾಗ್ಲೂ ಮರ್ತ್ಬಿಟ್ಟೆ. ಈಗ ನಾವು ನಮ್ಮ ಮಗಳು ಜೀವನನ ನೋಡೋಣ ಹಾಗಂತ ತಾರಾ ತಂದೆ ಹೇಳ್ತಾರೆ. ಈ ಕಡೆ ಸ್ಪೆಷಲ್ ಡಿಶ್ ನೆಲ್ಲನು ಹರಣಿ ಮತ್ತೆ ಮನೋಜ್ ಮುಂದೆ ತಂದಿಡ್ತಾರೆ. ಒಂದ್ ಪಾಟ್ ನಲ್ಲಿ ತಗೊಂಡ್ ಬಂದಿಟ್ಟಾಗ ಏನಿದು ಪಾಟ್ ನಲ್ಲಿದೆ ಅಂತ ಕೇಳ್ತಾಳೆ ಹರಿಣಿ. ಇದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ, ಟೇಸ್ಟ್ ಮಾಡಿ ನೋಡಿ ಅಂತಾನೆ ರವಿ. ನೈಸ್ ಸ್ಮೆಲ್ ಅಂತ ಹರಿಣಿ ಹೇಳ್ತಾಳೆ. ಇದನ್ನೇನಾದ್ರೂ ನೀವು ಟೇಸ್ಟ್ ಮಾಡಿದ್ರೆ ನೀವು USA ಹೋಗೋಕೆ ಮನ್ಸೇ ಆಗಲ್ಲ, ಇಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ ಅಂತಾಳೆ ಮೀನಾ. ಶ್ರುತಿ ಊಟ ಸೂಪರ್ ಅಂತಾಳೆ ಶ್ವೇತಾ. ಎಲ್ಲಾ ಹೊಗಳಿಕೆನು ನಮ್ ಶೆಫ್ಗೆ ಸೇರ್ಬೇಕು ಅಂತಾಳೆ ಶ್ರುತಿ. ಹರಿಣಿ ಸ್ಪೂನ್ ಅಲ್ಲಿ ತಿನ್ನೋಕ್ ಹೋಗ್ತಿರ್ತಾಳೆ. ಆಗ ಸೂರ್ಯ ಏನಿದು ಸ್ಪೂನ್ ಅಲ್ಲಿ ತಿಂತಿದ್ದೀರಲ್ಲ, ಕೈನಲ್ಲಿ ತಿನ್ನಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಾನೆ. ಆಗ ಮನೋಜ ಲೇ ಅವ್ರಿಗೆ ಸ್ಪೂನ್ ನಲ್ಲಿ ತಿಂದೇನೆ ಅಭ್ಯಾಸ, US ನಲ್ಲಿ ಕೈಯಲ್ಲೆಲ್ಲ ತಿನ್ನಲ್ಲ ಅಂತಾನೆ. ಪರವಾಗಿಲ್ಲ ಹರಿಣಿ, ನೀನ್ ಸ್ಪೂನ್ ನಲ್ಲೇ ತಿನ್ನು, ಇವ್ನು ಹೇಳ್ದಾಗೆಲ್ಲ ಮಾಡಕ್ ಹೋಗ್ಬೇಡ ಅಂತಾನೆ. ಅವ್ನು ಹೇಗ್ ತಿಂತಾನೆ ಗೊತ್ತಾ, ಕೈಯಲ್ಲಿ ಚೆನ್ನಾಗಿ ಕಲಸಿ ಅನ್ಕಲ್ಚರಲ್ ಆಗಿ ತಿಂತಾನೆ ಅಂತಾನೆ. ಹಾಗಂದ್ರೆ ಅಂತ ಸೂರ್ಯ ಕೇಳ್ತಾನೆ. ನಾಗರಿಕತೆ ಗೊತ್ತಿಲ್ಲದೆ ಇರೋರು ಅಂತಾಳೆ ಶ್ವೇತಾ. ಊಟ ಮಾಡೋದ್ರಲ್ಲಿ ಎಂತದ್ದು ನಾಗರಿಕತೆ ಅಂತಾನೆ ಸೂರ್ಯ. ಮನೋಜ್ ಎಲ್ರಿಗೂ ಕೈಯಲ್ಲಿ ಊಟ ಮಾಡೇನೆ ಅಭ್ಯಾಸ, ಅದೇ ತಾನೇ ನಮ್ ಕಲ್ಚರ್ ಅಂತಾಳೆ ಹರಿಣಿ. ಹಾಗೇನೆ ಅವಳು ಸ್ಪೂನ್ ನ ಪಕ್ಕಕ್ಕಿಟ್ಟು ಕೈಯಲ್ಲಿ ತಿಂತಾಳೆ. ವಾವ್ ರವಿ, ಕೈ ಕೊಡಿ, ತುಂಬಾನೇ ಟೇಸ್ಟಿಯಾಗಿದೆ ಹಾಗಂತ ಹರಿಣಿ ಹೇಳ್ತಾಳೆ. ಥ್ಯಾಂಕ್ ಯು ಅಂತಾನೆ ರವಿ. ತುಂಬಾ ಸ್ಪೈಸಿಯಾಗೂ ಇಲ್ಲ, ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತಾಳೆ. ಸ್ಪೈಸಸ್ ಎಲ್ಲ ಕೈಯಲ್ಲೇ ಮಾಡೋದು ಅಂತ ರವಿ ಹೇಳ್ತಾನೆ. ಲೇ ಕೈಯಲ್ಲಿ ಮಾಡೋದು ಅನ್ಹೈಜೆನಿಕ್ ಕಣೋ ಅಂತ ಮನೋಜ ಹೇಳ್ತಾನೆ. ರೆಸ್ಟೋರೆಂಟ್ನಲ್ಲೆಲ್ಲ ಹೈಜೆನಿಕ್ ಆಗಿ ಕಣೋ ಮಾಡೋದು ಅಂತ ರವಿ ಹೇಳ್ತಾನೆ. ಮನೋಜಣ್ಣ ಈ ತರ ಕೈಯಲ್ಲಿ ಮಸಾಲೆನ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಂತಾಳೆ ಶ್ವೇತಾ. ಲೇ ಅಜ್ಜಿ ಊರ್ಗೋದಾಗೆಲ್ಲ ತಿಂತಿರ್ತೀಯ ತಾನೇ ಚೆನ್ನಾಗಿ, ಮತ್ತೇನಕ್ಕೋ ಹೀಗೆ ಆಡ್ತಿದ್ಯಾ, ಮಾತಾಡ್ದೇನೆ ಸುಮ್ಮನೆ ತಿನ್ನು ಅಂತಾನೆ ಸೂರ್ಯ. ಮನೋಜ್ ಏನಕ್ಕೆ ನೀವು ಹೀಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಹರಿಣಿ. ಇಲ್ಲ ಹರಿಣಿ, ನಿನ್ಗೆ ಅನ್ಹೈಜೆನಿಕ್ ಎಲ್ಲ ಹೋಗಲ್ವಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅಂತಾನೆ ಮನೋಜ. ನಮ್ಮಂತ ಓದ್ದವ್ರಿಗೆಲ್ಲ ಒಂದು ಕಲ್ಚರ್ ಅಂತ ಇರುತ್ತಲ್ಲ. ಸೂರ್ಯ ಓದ್ದೇ ಇರೋನು, ಎಲಿಟ್ರೇಟ್ ಅಂತಾನೆ ಮನೋಜ. ವಾಟ್ ನಾನ್ ಸೆನ್ಸ್ ಮನೋಜ್, ಓದ್ಲಿಲ್ಲ ಅಂದ್ರೆ ಏನಂತೆ, ಬುಕ್ಕು ಅವ್ರಿಗಿರೋ ವ್ಯಾಲ್ಯೂಗೂ ಸಂಬಂಧನೇ ಇಲ್ಲ. ಬುಕ್ ಓದ್ಬಿಟ್ರೆ ಯಾರು ದೊಡ್ಡವರಾಗಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು, ಎಲ್ರು ಸಮನಾಗಿ ನೋಡೋರೆ ನಿಜವಾಗ್ಲೂ ಓದಿರೋರು ಅಂತಾಳೆ. ಆಗ ಸೂರ್ಯ ಚಪ್ಪಾಳೆ ಹೊಡಿತಾನೆ. ಸೂಪರ್ ಆಗಿ ಹೇಳಿದ್ರಿ, ಸರಿಯಾಗಿ ಹೇಳಿದ್ರಿ ಅಂತಾನೆ. ಇಲ್ಲ ನಾನು ನಾರ್ಮಲ್ ಆಗಿ ಜೋಕ್ ಕೇಳಿದೆ ಅಷ್ಟೇ ಅಂತಾನೆ ಮನೋಜ. ಆಗ ಹರಿಣಿ ಈ ತರ ಸ್ಟುಪಿಡ್ ಜೋಕ್ಸ್ ಎಲ್ಲ ನನ್ಗೆ ಇಷ್ಟ ಇಲ್ಲ ಅಂತಾಳೆ. ಆಗ ಶ್ವೇತಾ ಚಿಲ್ ಹರಿಣಿ ಮೊದ್ಲು ಊಟ ಮಾಡಿ ಅಂತಾಳೆ. ಈ ಕಡೆ ಮೀನಾ ನಾನ್ ಬೈಯೋದಕ್ಕೂ ಮುಂಚೆ ಅವರೇ ಚೆನ್ನಾಗಿ ಬೈದ್ಬಿಟ್ರಲ್ಲ ಅಂತಾಳೆ ಸೂರ್ಯನ್ ಜೊತೆಗೆ. ಸ್ವಲ್ಪ ಟೆರರ್ ಆಗೇ ಇದ್ದಾಳೆ ಹುಡುಗಿ ಅಂತಾನೆ ಸೂರ್ಯ. ಇದನ್ನು ಟ್ರೈ ಮಾಡಿ ಅಂತ ಇನ್ನೊಂದು ಡಿಶ್ ಕೊಡ್ತಾನೆ ರವಿ. ಈ ಕಡೆ ಮನೋಜ ಸುಮ್ಮನೆ ಇರ್ದೆ. ಹರಿಣಿ ನಾನ್ ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕಿತ್ತು ಅಂತಾನೆ. ಏನ್ ವಿಷಯ ಮನೋಜ್ ಅಂತಾಳೆ ಹರಿಣಿ. ನಿಮ್ ಎಕ್ಸ್ ಹಸ್ಬೆಂಡ್ಗೆ ಏನಕ್ಕೆ ಡೈವರ್ಸ್ ಮಾಡಿದ್ರಿ ಅಂತ ಕೇಳ್ತಾನೆ. ಆಗ ಹರಿಣಿ ತಿನ್ನೋದನ್ನ ನಿಲ್ಲಿಸ್ಬಿಡ್ತಾಳೆ. ಆಗ ಶ್ವೇತಾ ಮನೋಜಣ್ಣ ಅದನ್ನ ಪರ್ಸನಲ್ ಆಗಿ ಕೇಳ್ಬಾರ್ದ ಅಂತ ಹೇಳ್ತಾಳೆ. ಅದ್ರಲ್ಲಿ ಏನಿದೆ, ಜಸ್ಟ್ ತಿಳ್ಕೊಳ್ಳೋಣ ಅಂತ ಕೇಳ್ದೆ ಅಂತಾನೆ. ಇದ್ ಮಾತ್ರ ನಿಮ್ಗೆ ನಾಗರಿಕತೆ ಅನ್ಸುತ್ತಾ ಅಂತಾಳೆ ಶ್ರುತಿ. ಇಟ್ಸ್ ಓಕೆ, ಡಿವೋರ್ಸ್ ಕೊಡಕ್ಕೆ ಕಾರಣ ಅವರೊಬ್ರು ಡ್ರಗ್ ಅಡಿಕ್ಟ್ ಅಂತಾಳೆ ಹರಿಣಿ. ಹಾಗಾದ್ರೆ ನಮ್ ಸೂರ್ಯನ್ ತರ ಅಂತ ಹೇಳಿ ಅವನು ಕೂಡ ಚೆನ್ನಾಗಿ ಕುಡಿತಾನೆ ಅಂತಾನೆ ಮನೋಜ. ಸೂರ್ಯನ್ಗೆ ಹಂಗ ಅಂದಿದ ತಕ್ಷಣ ರವಿ ಶ್ರುತಿ ಮೀನಾ ಎಲ್ರಿಗೂ ಕೋಪ ಬರುತ್ತೆ. ಆಗ ರವಿ ಲೇ ಲೂಸ್ ಏನೋ ನೀನು, ಅದು ಇದು ಒಂದೇ ಏನೋ ಹಾಗಂತ ಕೇಳ್ತಾನೆ. ಆಗ ಹರಿಣಿ ಇವರ್ ಮಿಸ್ಅಂಡರ್ಸ್ಟುಡ್ ಮನೋಜ್, ನಾನ್ ಹೇಳಿರೋ ಡ್ರಗ್ ತುಂಬಾ ಡೇಂಜರಸ್, ಅದನ್ನ ತಗೊಳಕ್ ಶುರು ಮಾಡಿದ್ರೆ ಮತ್ತೆ ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಡ್ರಿಂಕ್ಸ್ ಮಾಡೋಕ್ಕೂ ಡ್ರಗ್ ತಗೊಳಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತಾಳೆ. ಮನೋಜ್ಗೆ ಮುಕ್ಕು ಕೊಡ್ದಾಗುತ್ತೆ. ಓಕೆ ಪಾಸ್ಟ್ ಬಗ್ಗೆ ಈಗೆಲ್ಲ ಮಾತಾಡೋದು ಬೇಡ ಬಿಡಿ ಅಂತಾನೆ. ನಾನೀಗ ಮದ್ವೆಗೂ ಮುಂಚೆ ದೊಡ್ಡ ಹೋಮ್ ಅಪ್ಲೈನ್ಸಸ್ ನ ಇಟ್ಟಿದ್ದೀನಿ, ಅಲ್ಲಿಗೆ ಬಂದು ನಾನೇನ್ ಮಾಡ್ಲಿ ಅಂತ ಕೇಳ್ತಾನೆ. ಆಗ ಸೂರ್ಯ ಅಲ್ಲಿ ಪ್ಲೇನ್ ಇದೆ ಅಂತ ಹೇಳಿದ್ರಲ್ವೇನೋ, ಅದನ್ನ ಡೈಲಿ ಪಳಪಳ ಅನ್ನುವಾಗ ತೊಳಿ ಅಂತಾನೆ. ಆಗ ಎಲ್ರು ಜೋರಾಗಿ ನಗ್ಬಿಡ್ತಾರೆ. ಆಗ ಮನೋಜ ಹರಿಣಿ ನೀ ಇದಕ್ಕೆಲ್ಲ ನಗ್ಬಾರ್ದು, ಅವ್ನು ನನ್ನನ್ನ ಇನ್ಸಲ್ಟ್ ಮಾಡ್ತಿದ್ದಾನೆ ಅಂತಾನೆ. ನೀವು ಸೂರ್ಯ ಅವ್ರನ್ನ ಅದೇ ರೀತಿ ತಾನೇ ಮಾಡಿದ್ದು, ಅವರು ಫನಿಯಾಗಿ ಹೇಳಿದ್ರು ಅಷ್ಟೇನೆ ಅಂತಾಳೆ ಹರಿಣಿ. ಅದೇನೆ ಅಲ್ವಾ ಫನಿ ಕಣ ಫನಿ ಅಂತಾನೆ ಸೂರ್ಯ. ಆಗ ಮನೋಜ ನಾನು ಊಟ ಆಯ್ತು, ಹ್ಯಾಂಡ್ ವಾಶ್ ಮಾಡ್ಕೊಳಕ್ ಹೋಗ್ತಿದೀನಿ, ನೀನ್ ಬೇಗ ಊಟ ಮಾಡ್ಬಿಡು ಅಂತಾನೆ. ಆಗ ಹರಿಣಿ ಕೋಪ ಮಾಡ್ಕೋತಾಳೆ. ಏನ್ ಇವ್ರು ಆರ್ಡರ್ ಮಾಡ್ಬಿಟ್ಟು ಹೋಗ್ತಿದ್ದಾರೆ ಅಂತಾಳೆ. ಆಗ ಶ್ವೇತಾ ನೋ ಅವರು ನಾರ್ಮಲ್ ಆಗಿ ಹೇಳಿದ್ದು ಅಂತಾಳೆ. ನೀವು ನಿಧಾನ ಊಟ ಮಾಡಿ ಅಂತ ಶ್ರುತಿ ರವಿ ಹೇಳ್ತಾರೆ. ಈ ಕಡೆ ಮೀನಾ ಸೂರ್ಯ ರೂಮ್ ನಲ್ಲಿ ಇರ್ತಾರೆ. ಏನ್ರಿ ಇದು ತುಂಬಾನೇ ಯೋಚನೆ ಮಾಡ್ತಿದ್ದೀರಲ್ಲ, ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನಿದ್ದೆನೂ ಮಾಡಿದೆ, ಯಾಕೆ ಈ ತರ ಓಡಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದೇನು ಅಂತ ಹೇಳ್ಬಾರ್ದು ಅಂತಾಳೆ. ನೋಡಿ ಅಧ್ಯಕ್ಷರೇ ಅಂತಾನೆ ಸೂರ್ಯ. ಅತ್ತಂತ ಏನ್ರಿ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಹಾಗಲ್ಲ ಆ ಹುಡುಗಿ ಇದ್ದಾಳಲ್ಲ ಅಂತ ಕೇಳ್ತಾನೆ. ಯಾವ ಹುಡುಗಿ ಅಂತ ಕೇಳ್ತಾಳೆ ಮೀನಾ. ಅದು ಹರಿಣಿ ಅಂತಾನೆ. ಅವ್ರಿಗೇನು ಅಂತಾಳೆ ಮೀನಾ. ಅದು ಮನೋಜ್ನ ಮದ್ವೆ ಆಗೋದು ಡೌಟು ಅಂತ ನನ್ಗನ್ಸುತ್ತೆ ಅಂತಾನೆ. ಯಾಕತರ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅದು ಹೋಟೆಲ್ ನಲ್ಲಿ ಊಟ ಮಾಡ್ಬೇಕಾದ್ರೆ ನಾನ್ ತುಂಬಾ ವಿಷಯಗಳ ಬಗ್ಗೆ ನೋಟ್ ಮಾಡ್ದೆ ಮೀನಾ, ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ರೀ ಅಂತ ಮೀನಾ ಕೇಳ್ತಾಳೆ. ಇವ್ನ್ ಕ್ಯಾರೆಕ್ಟರ್, ಇವ್ನ್ ಮಾತಾಡ್ತಿರೋ ಮಾತು, ಇವ್ನ್ ನಡವಳಿಕೆ, ಈ ಪೆಂಗಿನ ಬುದ್ಧಿ ಯಾವ್ದು ಆ ಹುಡುಗಿಗೆ ಇಷ್ಟನೇ ಆಗ್ತಿಲ್ಲ, ಗಮನಿಸ್ತೀಯಾ ಅಂತ ಕೇಳ್ತಾನೆ. ಹೌದ್ರಿ, ಆ ಹುಡುಗಿ ಊಟ ಮಾಡ್ತಿರ್ಬೇಕಾದ್ರೆ ಅವಳ ಮುಖನೇ ಸರಿ ಇರ್ಲಿಲ್ಲ ಹಾಗಂತ ಮೀನಾ ಹೇಳ್ತಾಳೆ. ಅವ್ನ್ ನೋಡಿದ್ರೆ ದೊಡ್ಡದಾಗಿ ಡೀಸೆಂಟ್ ಬಗ್ಗೆ ಮಾತಾಡ್ತಾನೆ. ಎಲ್ರು ಇರ್ಬೇಕಾದ್ರೆ ಆ ಹುಡುಗಿನ ಡೈವರ್ಸ್ ಬಗ್ಗೆ ಕೇಳ್ತಾನೆ. ಎಲ್ರ ಮುಂದೆ ಆ ರೀತಿ ಕೇಳ್ತಾರ ಅಂತಾನೆ ಸೂರ್ಯ. ಆ ರೀತಿ ಕೇಳ್ಬಾರ್ದಿದ್ದೀರಿ,
ಆ ಹುಡುಗಿಗೆ ಒಂಥರ ಆಗ್ಬಿಡ್ತು. ನಾನು ನೋಡಿದೆ ಅಂತಾಳೆ ಮೀನಾ. ಆ ಹುಡುಗಿಗೆ ಇವನ್ ಮೇಲೆ ಒಳ್ಳೆ ಅಭಿಪ್ರಾಯನೇ ಬಂದಿಲ್ಲ ಅಂತ ನನ್ಗೆ ಅನಿಸ್ತಿದೆ ಅಂತಾನೆ. ಮದ್ವೆ ಆದ್ಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತಾನೆ ಸೂರ್ಯ. ನಿಮ್ಮ ಅಣ್ಣ ಓದಿದ್ದೀನಿ 5 ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಹೊರತು ಅಷ್ಟು ಬುದ್ಧಿಗಂತಿಕೆನೇ ಇಲ್ಲ ಅವ್ರ ಹತ್ರ ಹಾಗಂತ ಮೀನಾ ಹೇಳ್ತಾಳೆ. ಅದೆಲ್ಲ ಗೊತ್ತಿರೋದೇ ಅಲ್ವಾ ಮೀನಾ, ಆದ್ರೆ ಆ ಹುಡುಗಿಗೆ ಚೆನ್ನಾಗಿ ಗೊತ್ತಾಗ್ಬೇಕು. ಅದು ಇವನ್ಗೂ ಕೂಡ ಡೈವರ್ಸ್ ಆಗಿದೆ. ಆದ್ರೆ ಆ ಹುಡುಗಿ ಇವನ ಹತ್ರ ಆ ವಿಷಯನೆಲ್ಲ ಮಾತಾಡಿದ್ಲ. ಅದು ಓದಿರೋರು ಅಂದ್ರೆ ಆ ಸಮಯದಲ್ಲಿ ಏನನ್ನ ಕೇಳ್ಬೇಕು ಅನ್ನೋದು ಇರುತ್ತೆ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ನಿಮ್ಮ ಅಣ್ಣನ ಜೊತೆ ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ಬೋದಲ್ವಾ ಅಂತಾಳೆ. ಹೌದೌದು, ನಾನು ಹೇಳ್ಬಿಟ್ರೆ ಆ ಪೆಂಗೆ ಕೇಳ್ಬಿಡ್ತಾನ, ನೀನ್ ಬೇರೆ ಅಂತಾನೆ. ಇವ್ನ್ ಮಾತಾಡೋ ತಲ್ಕೆಟ್ ಮಾತುಗಳನ್ನೆಲ್ಲ ಕೇಳಿ ಆ ಹುಡುಗಿ ಇವನೇ ಬೇಡ ಅಂತ ಓಡೋಗ್ತಾಳೆ. ನೋಡ್ತಾ ಇರು ಅಂತಾರೆ. ಅದಕ್ಕೆಲ್ಲ ಅತ್ತೆ ಬಿಟ್ಕೊಡಲ್ಲ ಬಿಡಿ, ಹೇಗಾದ್ರೂ ಆ ಹುಡುಗಿಗೆ ಮನೋಜವ್ರನ್ನ ಮದುವೆ ಮಾಡ್ತಾರೆ ಹಾಗಂತ ಮೀನಾ ಹೇಳ್ತಾಳೆ. ಮದ್ವೆ ನಡೆದ್ರೇನೋ ಸಂತೋಷನೇ, ಅದುವರೆಗೂ ಇವನು ಬಿಲ್ಡಪ್ ಕೊಡೋದನ್ನ ನಿಲ್ಲಿಸ್ಬಿಟ್ರೆ ಸಾಕು ಮೀನಾ ಹಾಗಂತ ಸೂರ್ಯ ಹೇಳ್ತಾನೆ. ಅದೆಲ್ಲ ಅವ್ರ ಜೀವನ ಅವರೇ ನೋಡ್ಕೋತಾರೆ ಬಿಡಿ ಅಂತಾಳೆ ಮೀನಾ. ನಾನ್ ನಿಮ್ಮ ಹತ್ರ ಬೇರೆ ವಿಷಯ ಮಾತಾಡ್ಬೇಕು ಅಂತ ಅನ್ಕೊಂಡೆ ಅಂತಾಳೆ. ಏನ್ ವಿಷಯ ಅಂತಾನೆ ಸೂರ್ಯ. ಮಂಜುನ್ ವಿಷಯದಲ್ಲಿ ನೀವ್ ಯಾಕ ರೀತಿ ನಡ್ಕೋತಿದ್ದೀರಾ ಅಂತ ಕೇಳ್ತಾಳೆ. ನಾನೇನ್ ಮಾಡ್ದೆ ಅಂತಾನೆ ಸೂರ್ಯ. ಅವ್ನಿಗೆ ಲವ್ ಮಾಡ್ಬೇಡ ಅಂತ ನಾನು ಹೇಳಿದ್ರೆ ನೀವೇನ್ರಿ ಅವ್ನಿಗೆ ಸಪೋರ್ಟ್ ಮಾಡೋ ತರ ಮಾತಾಡ್ತಿದ್ದೀರಲ್ಲ ಹಾಗಂತ ಮೀನಾ ಕೇಳ್ತಾಳೆ. ಇದೇನಪ್ಪ ಇದು ಅನ್ಯಾಯ, ಲವ್ ಮಾಡೋರ್ನ ದೂರ ಮಾಡೋದು ತಪ್ಪು, ಸೇರ್ಸೋದು ತಪ್ಪ, ಇಬ್ರು ಸೇರ್ಸಿದ್ರೆ ಇಬ್ರು ಜೀವನ ಚೆನ್ನಾಗಿರುತ್ತಲ್ವಾ ಅಂತಾನೆ ಸೂರ್ಯ. ನನ್ಗೇನೋ ಇದೆಲ್ಲ ಸರಿ ಬರಲ್ಲ ಅಂತ ಅನಿಸ್ತಿದೆ ಅಂತಾಳೆ ಮೀನಾ. ಯಾಕೆ ಸರಿ ಬರಲ್ಲ ಅಂತ ಸೂರ್ಯ ಕೇಳ್ತಾನೆ. ಆ ವಿಶಾಲಮ್ಮನ ಬಗ್ಗೆ ನಿಮ್ಗೆ ಚೆನ್ನಾಗೇ ಗೊತ್ತಲ್ವಾ ಅಂತ ಅವಳ ಮುಂದೆ ಎಲೆಕ್ಷನ್ ನಿಂತೆ ಗೆದ್ದಿದ್ಯಾ, ಮತ್ತಿನ್ನೇನು ಮೀನಾ ಅಂತ ಸೂರ್ಯ ಕೇಳ್ತಾನೆ. ಆಯಮ್ಮ ಈಗಾಗ್ಲೇ ನಮ್ಮ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ. ಇನ್ನು ಮಂಜಾ ಅವ್ರ ಮಗಳನ್ನೇ ಲವ್ ಮಾಡ್ತಿದ್ದಾಳೆ ಅಂದ್ರೆ ಸುಮ್ನೆ ಬಿಟ್ಬಿಡ್ತಾಳ? ನಮ್ಮ ಮೇಲಿರೋ ಕೋಪನೆಲ್ಲ ಅವನ ಮೇಲೆ ತಿರುಗಿಸ್ತಾಳೆ. ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಗತಿ ಹಾಗಂತ ಮೀನಾ ಹೇಳ್ತಿರುವಾಗ, ಮೀನಾ ಎಲ್ಲದಕ್ಕೂ ಭಯ ಪಡ್ತಾನೆ ಇದ್ರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ ಮಂಜನ್ಗೆ ಭಯ ಇಲ್ಲ, ನಾನು ಇದೀನಲ್ಲ, ನೀನ್ ಯಾಕೆ ಭಯ ಪಡ್ತಿದ್ಯಾ ಅಂತಾನೆ ಸೂರ್ಯ. ಏನ್ರಿ ನೀವು ಅರ್ಥ ಆಗದೆ ಇರೋ ತರ ಮಾತಾಡ್ತಿದ್ದೀರಲ್ಲ, ಮಂಜನ್ಗೆ ನಾನು ಅರ್ಥ ಮಾಡಿಸ್ತಿದ್ದೆ, ನೀವೇ ಅವನಿಗೆ ಧೈರ್ಯ ಕೊಟ್ಟಿದ್ದು ಅಂತಾಳೆ ಮೀನಾ. ನನ್ಗೆ ಭಯ ಆಗ್ತಿದ್ದೀರಿ, ನೀವು ಅವನ ಜೊತೆ ಮಾತಾಡಿ ರೇಖಾನ ಲವ್ ಮಾಡಬಾರ್ದು ಅಂತ ಹೇಳಿ ಅಂತಾಳೆ. ನಾನಾಗೆಲ್ಲ ಮಾತಿಗೆ ತಪ್ಪಲ್ಲ ಅಮ್ಮ ಅಂತಾನೆ ಸೂರ್ಯ. ಏನ್ರಿ ಆ ವಿಶಾಲಮ್ಮ ಮದ್ವೆಗೆ ಒಪ್ಪಿಗೆ ಕೊಟ್ಬಿಡ್ತಾಳೆ ಅಂತ ನೀವ್ ಅನ್ಕೊಂಡಿದ್ದೀರಾ? ಒಂದ್ ವೇಳೆ ತಾರಾ ಮನ್ಸ್ ಬದಲಾಯಿಸಿ ಬೇರೆ ಹುಡುಗನ ಮದ್ವೆ ಆಗ್ಬಿಟ್ರೆ ಮಂಜ ಇಷ್ಟೊಂದೆಲ್ಲ ಇಷ್ಟಪಟ್ಟಿದ್ದಾನಲ್ಲ ಅವ್ನ್ ಗತಿ ಏನು ಅಂತಾಳೆ. ಹಾಗಂತ ಮೀನಾ ಹೇಳ್ತಿರುವಾಗ, ಮೀನಾ ಆ ಹುಡುಗಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾಳೆ. ಹೇಳ್ಬೇಕು ಅಂದ್ರೆ ಅವಳೇನೆ ಲವ್ ಮಾಡಿರೋದು. ಲವ್ ಮಾಡೋರ್ನ ದೂರ ಮಾಡಬಾರ್ದು ಮೀನಾ, ಅದೆಂತ ಒಳ್ಳೆ ಕೆಲಸ ಗೊತ್ತಾ ಅಂತಾನೆ ಸೂರ್ಯ. ಈಗ್ಲೇ ದೂರ ಮಾಡ್ಬಿಟ್ರೆ ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಮೀನಾ. ಇದೆಲ್ಲ ಅನ್ಯಾಯ ಮೀನಾ, ನಿನ್ ತಂಗಿ ಕನಕ ಲವ್ ಮಾಡಿದಾಗ ನನಗೂ ತಿಳಿಸ್ತೇನೆ, ಗೊತ್ತಿಲ್ದಿರೋ ಹಾಗೆ ನೀನೇ ಅವ್ರಿಬ್ರಿಗೂ ಮದ್ವೆ ಮಾಡ್ಬಿಟ್ಟಿದೆ ಅಂತಾನೆ ಸೂರ್ಯ. ಅಂತ ಟೈಮಲ್ಲಿ ಅರುಣ್ನ ನೀವು ಬೇಡ ಅಂತ ತಾನೆ ಹೇಳಿದ್ದು ಅಂತಾಳೆ ಮೀನಾ. ಅವನು ಸರಿ ಇಲ್ಲ ಅದಕ್ಕೆ ಹೇಳಿದ್ದು, ಆದ್ರೆ ಈ ಹುಡುಗಿ ತಾರಾ ಸರಿಯಾಗಿದ್ದಾಳೆ ತಾನೆ ಹಾಗಂತ ಸೂರ್ಯ ಹೇಳ್ತಾನೆ. ರೇಖಾ ಅಮ್ಮ ಸರಿ ಇಲ್ವಲ್ಲ ಅಂತ ಮೀನಾ ಹೇಳ್ತಾಳೆ. ಮಂಜ ಮದ್ವೆ ಆಗ್ತಿರೋದು ತಾರಾನ, ಅವನಮ್ಮ ಹೇಗಿದ್ರೆ ನಮ್ಗೇನು ಅಂತಾನೆ ಸೂರ್ಯ. ಅಯ್ಯೋ ಆ ವಿಶಾಲ ಬುದ್ಧಿ ಏನು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಅವಳು ಅನ್ಕೊಂಡಿದ್ನ ಆಗ್ಬೇಕು ಅಂತ ಏನ್ ಬೇಕಾದ್ರೂ ಮಾಡ್ತಾಳೆ. ಮಂಜುನ್ ವಿಷಯ ಏನಾದ್ರೂ ನಮ್ಮ ಅಮ್ಮಂಗ್ ಗೊತ್ತಾದ್ರೆ ತುಂಬಾನೇ ಭಯ ಪಡ್ತಾರೆ ಹಾಗಂತ ಮೀನಾ ಹೇಳ್ತಿರೋವಾಗ, ನೀನೇನಾದ್ರೂ ಹೋಗಿ ನಿಜ ಹೇಳ್ಬಿಟ್ಟಿಯಾ, ಅವ್ರು ಇನ್ನೂ ಭಯ ಪಡ್ತಾರೆ, ಆಮೇಲೆ ಮಂಜುನ ಬಾಯಿಗೆ ಬಂದಂಗ್ ಬೈತಾರೆ ಅಷ್ಟೇ ಅಂತಾನೆ ಸೂರ್ಯ. ಸರಿ ನೀವು ಮಂಜುನ್ ಜೊತೆ ಮಾತಾಡಿ ಈ ಲವ್ ಎಲ್ಲ ಬೇಡ ಅಂತ ಹೇಳಿ ಅಂತಾಳೆ ಮೀನಾ. ಮೀನಾ ಮೊದ್ಲು ನೀನ್ ಈ ಭಯನ ಬಿಡು, ಮಂಜ ಏನೋ ಆ ಹುಡ್ಗಿನ ಬೇಕು ಅಂತ ಹುಡ್ಕೊಂಡು ಹೋಗಿಲ್ವಲ್ಲ, ಆ ಹುಡ್ಗಿನೇ ಇವನನ್ನ ಇಷ್ಟಪಟ್ಟಿರೋದು, ಇವನು ಕೂಡ ಒಪ್ಕೆ ಅಂತ ಆಮೇಲೆ ತಾನೇ ಹೇಳಿದ್ದು. ನೋಡು ಮೀನಾ, ಇದರಲ್ಲಿ ಕುಟುಂಬದ ಜಗಳನ್ನೆಲ್ಲ ತಂದು ಮಧ್ಯದಲ್ಲಿ ಇಡಬಾರ್ದು ಹಾಗಂತ ಸೂರ್ಯ ಹೇಳ್ತಿರೋವಾಗ, ಇಲ್ಲ ರೀ ನಾನು ಹೇಳಿದ್ದನ್ನ ಸ್ವಲ್ಪ ಕೇಳಿ ಅಂತಾಳೆ ಮೀನಾ. ನಾನು ಹೇಳಿದ್ದನ್ನ ಕೇಳು ಮೀನಾ, ಆ ವಿಶಾಲಮ್ಮ ಏನು ಮಾಡೋಕ್ಕಾಗಲ್ಲ, ಮಂಜುಗೂ ತಾರಾಗೂ ಮದುವೆನ ನಾನು ಮಾಡಿಸ್ತೀನಿ, ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ, ಅದುವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರುವಂತಾನೆ. ಈ ಕಡೆ ರೋಹಿಣಿ ಪಾರ್ಲರ್ನಲ್ಲಿ ಇರ್ತಾಳೆ. ಮೇಡಮ್ ಈ ಪಾರ್ಲರ್ನ ನೀವು ಫ್ರಾಂಚೈಸಿಗೆ ಬಿಟ್ಮೇಲೆ ಈ ಕಡೆ ಬರೋದೇ ಇಲ್ವಲ್ಲ ಹಾಗಂತ ಅಲ್ಲಿರೋ ಸ್ಟಾಫ್ ಕೇಳ್ತಾರೆ. ನನ್ಗೆ ಇಲ್ಲಿಗೆ ಬರೋಕ್ಕೆ ಟೈಮೇ ಇರೋಲ್ಲ, ಪರ್ಸನಲ್ ಇಶ್ಯೂಸ್ ತುಂಬಾನೇ ಇದೆ, ಮೇಡಮ್ ಫೋನ್ ಮಾಡಿ ತುಂಬಾನೇ ಅಪಾಯಿಂಟ್ಮೆಂಟ್ಗಳಿವೆ ಅಂತ ಹೇಳಿದ್ಮೇಲೆ ಇಲ್ಲಿಗೆ ಬಂದಿದ್ದು ಅಂತಾಳೆ. ಆಗ ಅಲ್ಲಿಗೆ ಹರಿಣಿ ಬರ್ತಾಳೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ರೋಹಿಣಿ ಅಂತ ಕೇಳ್ತಾಳೆ. ಒಳಗಿದ್ದಾರೆ ಬನ್ನಿ ಅಂತ ಸ್ಟಾಫ್ ಕರ್ಕೊಂಡು ಹೋಗ್ತಾಳೆ. ಮ್ಯಾಮ್ ನಿಮ್ಮನ್ನ ನೋಡೋಕ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಯ್ ನೆನ್ನೆ ಸಿಕ್ಕಿದ್ವಲ್ಲ ಅಂತ ಹರಿಣಿ ಹೇಳ್ತಾಳೆ. ಹರಿಣಿ ರೈಟ್ ಅಂತಾಳೆ ರೋಹಿಣಿ. ಯಾ ಅಂತಾಳೆ ಹರಿಣಿ. ಅವರ್ ಯು ಹರಿಣಿ ಅಂತ ರೋಹಿಣಿ ಕೇಳ್ತಾಳೆ. ಯಾ ಐ ಆಮ್ ಫೈನ್, ಫಸ್ಟ್ ಐಬ್ರೋ ಮಾಡ್ಬಿಡಿ, ಇಕ್ಕಿದ್ನೆಲ್ಲಾನು ಆಮೇಲೆ ಮಾಡಿ ಅಂತ ಹೇಳ್ತಾಳೆ. ಶೋರ್ ಎಲ್ಲಾನು ಮಾಡೋಣ ಬನ್ನಿ ಅಂತಾಳೆ ರೋಹಿಣಿ. ನೀವು ಕುತ್ಕೊಳ್ಳಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಫೋನ್ ನಲ್ಲಿ ಮೊನ್ನೆ ಜೊತೆಗಿರೋ ಫೋಟೋನ ತೆಗೆದು ಓಪನ್ ಮಾಡಿ ಹಾಗೇನೆ ಟೇಬಲ್ ಮೇಲೆ ಇಡ್ತಾಳೆ. ಹರಿಣಿಗೆ ಕಾಣೋ ಹಾಗಿರ್ತಾಳೆ. ಐಬ್ರೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹರಿಣಿ ನೀವು ಹುಟ್ಟಾಗಿಂದನೂ US ನಲ್ಲೇ ಇರೋದಾ ಅಂತ ಕೇಳ್ತಾಳೆ. ಹೌದು, ನಮ್ಮ ತಾತ ಇಲ್ಲಿಯವರೇ, ನಮ್ಮ ತಂದೆ ಮಾತ್ರ US ನಲ್ಲಿ ಸೆಟ್ಲ್ ಆದ್ರು, ಅಲ್ಲೇನೆ ಬಿಸ್ನೆಸ್ ಮಾಡಕ್ ಶುರು ಮಾಡಿದ್ರು ಅಂತಾಳೆ. ಈ ಪಾರ್ಲರ್ ನಿಮ್ದೇನಾ ಅಂತ ಕೇಳ್ತಾಳೆ ಹರಿಣಿ. ಎಸ್ ಆದ್ ನೋ ಅಂತಾಳೆ ರೋಹಿಣಿ. ಅದೇಗೆ ಅಂತ ಹರಿಣಿ ಕೇಳ್ತಾಳೆ. ಮೊದ್ಲು ಈ ಪಾರ್ಲರು ನಂದಾಗಿತ್ತು, ಬಟ್ ಒಂದ್ ಟೈಮ್ ನಲ್ಲಿ ಅರ್ಜೆಂಟ್ ಆಗಿ ದುಡ್ಡು ಬೇಕಿತ್ತು, ನಮ್ಮ ಅತ್ತೆಗೆ ದುಡ್ಡಿನ ಅವಶ್ಯಕತೆ ಬಂತು, ಆಗ ಇನ್ನೊಬ್ರಿಗೆ ಈ ಪಾರ್ಲರ್ನ ಫ್ರಾಂಚೈಸಿ ಕೊಟ್ಬಿಟ್ಟೆ ಅಂತಾಳೆ. ಆಗ ಹರಿಣಿ ಓ ದಟ್ಸ್ ಇಂಪ್ರೆಸಿವ್ ಅಂತಾಳೆ. ನೀವಿಲ್ಲಿ ಮದ್ವೆಗೋಸ್ಕರ ಬಂದಿದ್ದೀರಾ ಅಂತ ಕೇಳ್ತಾಳೆ. ಯಾ ಅಂತಾಳೆ ಹರಿಣಿ. ಡೇಟ್ ಎಲ್ಲ ಫಿಕ್ಸ್ ಆಯ್ತಾ ಅಂತಾಳೆ ರೋಹಿಣಿ. ಇನ್ನು ಇಲ್ಲ ಅಂತಾಳೆ. ಓಕೆ ಅಂತಾಳೆ ರೋಹಿಣಿ. ಕಂಗ್ರಾಟ್ಸ್ ಅಂತಾಳೆ.
ಥ್ಯಾಂಕ್ ಯು ಅಂತಾಳೆ ಹರಿಣಿ. ಇನ್ನು ಎಷ್ಟೊತ್ತಾಗುತ್ತೆ ಅಂತ ಹರಿಣಿ ಕೇಳ್ತಾಳೆ. ಜಸ್ಟ್ 20 ಮಿನಿಟ್ಸ್ ಅಂತಾಳೆ ಹರಿಣಿ. ಅವಳ ಮೊಬೈಲ್ ನಲ್ಲಿರೋ ಫೋಟೋನ ನೋಡಿರಲ್ಲ, ಅದಕ್ಕೆ ರೋಹಿಣಿ ಟೈಮ್ ಬಂದ್ಬಿಟ್ಟು 3:45 ಆಗಿದೆ, 30 ಮಿನಿಟ್ಸ್ ಅಲ್ಲಿ ಮುಗಿದೋಗುತ್ತೆ ಅಂತ ಅವಳ ಹತ್ರನೇ ತಗೊಂಡೋಗಿ ತೋರಿಸ್ತಾಳೆ. ಆಗ ಹರಿಣಿ ಅವಳನ್ನ ನಿಲ್ಸಿ ಈ ಫೋಟೋದಲ್ಲಿ ಇರೋರು ಅಂತ ಕೇಳ್ತಾಳೆ. ನಾನೇ ಅಂತಾಳೆ ರೋಹಿಣಿ. ಹಾಗಲ್ಲ, ನಿಮ್ ಜೊತೆಲಿರೋರು ಹಾಗಂತ ಹರಿಣಿ ಕೇಳ್ತಾಳೆ. ದಿಸ್ ಇಸ್ ಮೈ ಹಸ್ಬೆಂಡ್ ಮನೋಜ್ ಅಂತಾಳೆ ಹರಿಣಿ. ಶಾಕ್ ಆಗ್ತಾಳೆ. ಹಸ್ಬೆಂಡ್ ಅನ್ಕೋತಾಳೆ. ನೀವು ಡಿವೋರ್ಸ್ ಅಪ್ಲೈ ಮಾಡಿದೀರಾ ಅಂತ ಕೇಳ್ತಾಳೆ ಹರಿಣಿ. ಹೌದು, ನಿಮ್ಗೇನು ಆಸ್ಟ್ರಾಲಜಿ ಗೊತ್ತಾ ಅಂತ ಕೇಳ್ತಾಳೆ ರೋಹಿಣಿ. ನೋ ಬಟ್ ಮನೋಜ್ ಅವ್ರು ಗೊತ್ತು ಅಂತಾಳೆ ಹರಿಣಿ. ಹೌದಾ, ನನ್ನ ಹಸ್ಬೆಂಡ್ ನಿಮಗೆ ಗೊತ್ತಾ, ಹೇಗೆ ಅಂತ ಕೇಳ್ತಾಳೆ ರೋಹಿಣಿ. ನನ್ಗೆ ಎಂಗೇಜ್ಮೆಂಟ್ ಆಗಿರೋದೇ ಮನೋಜ್ ಅವ್ರ ಜೊತೆ ಅಂತ ಹರಿಣಿ ಹೇಳ್ತಾಳೆ. ಆಗ ರೋಹಿಣಿ ಬೇಕು ಅಂತಾನೆ ಶಾಕ್ ಆದವಳ ತರ ಆಕ್ಟ್ ಮಾಡಕ್ ಶುರು ಮಾಡ್ತಾಳೆ. ಮನೋಜ್ ಅವ್ರ ಜೊತೆನ ಎಂಗೇಜ್ಮೆಂಟ್ ಮುಗ್ದೋಯ್ತಾ ಅಂತ ಕೇಳ್ತಾಳೆ. ಹ್ಞೂ ಅಂತಾಳೆ ಹರಿಣಿ. ಆಗ ರೋಹಿಣಿ ತನ್ನ ಡ್ರಾಮಾನ ಶುರು ಮಾಡ್ಕೋತಾಳೆ. ಬೇಕು ಅಂತಾನೆ ಅಳ್ತಾ ಹೊರಗೆ ಬರ್ತಾಳೆ. ಹೊರಗೆ ಬಂದು ನಗ್ತಾ ಇರ್ತಾಳೆ. ಹರಿಣಿ ಹಿಂದೆನೆ ಬರೋದನ್ನ ನೋಡಿ ಮತ್ತೆ ಅಳಕ್ ಸ್ಟಾರ್ಟ್ ಮಾಡ್ತಾಳೆ. ರೋಹಿಣಿ ಡೋಂಟ್ ಕ್ರೈ, ಜಸ್ಟ್ ಕಾಮ್ ಡೌನ್ ಹಾಗಂತ ಹರಿಣಿ ಹೇಳ್ತಾಳೆ. ಸಾರಿ, ಮನೋಜ್ ಅವರು ಇಷ್ಟು ಬೇಗ ಈ ರೀತಿ ನಿರ್ಧಾರ ತಗೋತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತಾಳೆ ರೋಹಿಣಿ. ನಿಮ್ಗೆ ಡಿವೋರ್ಸ್ ಆಗ್ತಿದೆಯಲ್ವಾ ಅಂತ ಹರಿಣಿ ಕೇಳ್ತಾಳೆ. ನಾನು ನನ್ನ ಹಸ್ಬೆಂಡ್ ನ ನಿಜವಾಗ್ಲೂ ತುಂಬಾನೇ ಲವ್ ಮಾಡ್ತೀನಿ ಅಂತಾಳೆ ರೋಹಿಣಿ. ಬಾಟಮ್ ಆಫ್ ಮೈ ಹಾರ್ಟ್ ಅಂತಾಳೆ. ಹಾಗಂತ ರೋಹಿಣಿ ಜೋರಾಗಿ ಅಳ್ತಾ ಇರ್ತಾಳೆ. ಈ ಕಡೆ ಕಾರ್ ಸೈಡ್ ನಲ್ಲಿ ಚೇತನ್ ಹೇಳಲೇ ಇಲ್ವಲ್ಲೋ ಸೂರ್ಯ ಅಂತ ಕೇಳ್ತಾನೆ. ಅಯ್ಯೋ ಬಿಡೋ ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ನಿಮ್ಮಣ್ಣ ಅಮೆರಿಕ ಹುಡುಗಿ ಮದ್ವೆಯಾಗಿ ಅಮೆರಿಕ ಅಳಿಯಾಗ್ತಿದ್ದಾನೆ ಅಲ್ವಾ ಅಂತ ಕೇಳ್ತಾನೆ. ಲೇ, ಅದೇನು ಅಂತ ಹೇಳ್ತಿದೀಯೋ? ನಿನ್ನೆ ಹೋಟೆಲ್ನಲ್ಲಿ ಊಟಕ್ಕೆ ಹೋದಾಗ್ಲೇ ಆ ಹುಡುಗಿ ಜೊತೆ ಹೆಂಗೆಲ್ಲ ಮಾತಾಡ್ತಿದ್ದ ಗೊತ್ತಾ ಅವನು? ಅದೆಲ್ಲ ಹುಡುಗಿಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಇವನಿಗೆ ಮಾತಾಡಿನೇ ತನ್ನ ಜೀವನನೇ ಹಾಳು ಮಾಡ್ಕೊಂಡ. ಮೊದ್ಲಿ ಮನೋಜ ಮಾತಾಡೋದನ್ನ ಕಲಿಬೇಕು ಅಂತಾನೆ. ನೀನ್ ಮಾತಾಡೋದು ಹೇಳ್ಕೊಳಪ್ಪ, ನೀನ್ ಚೆನ್ನಾಗಿ ಮಾತಾಡ್ತೀಯಲ್ಲ ಅಂತಾನೆ ಕಾರ್ತಿ. ಏನೋ ಕಿಂಡಲ್ ಮಾಡ್ತಿದೀಯಾ ಅಂತ ಸೂರ್ಯ ಕೇಳ್ತಾನೆ. ನಾನು ಓವರ್ ಆಗಿ ಮಾತಾಡಿದ್ರು ಅದ್ರಲ್ಲಿ ಒಂದು ವಿಷಯ ಇರ್ತದೆ ಕಣೋ, ಆದ್ರೆ ಅವನು ಆ ರೀತಿಯಲ್ಲ. ಅವನೇನ್ ಮಾತಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿರಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಮಾತಾಡೋದು ಬರಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಬರೋ ಹೆಂಡತಿನ ಸರಿಯಾಗಾದ್ರೂ ನೋಡ್ಕೋತಾನ ಅಂತಾನೆ ಇನ್ನೊಬ್ಬ ಫ್ರೆಂಡ್. ಆಗ ಸೂರ್ಯ ಮೊದಲು ಮದ್ವೆ ಆಗಿದ್ದು ಹುಡುಗಿನೇ ಎಂತವಳು ಅಂತ ಇವನು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಇನ್ನು ಈಗ ಮದ್ವೆ ಆಗಿರೋಳು ಇವನು ಎಂತವನು ಅಂತ ಚೆನ್ನಾಗಿ ತಿಳ್ಕೊತಾಳ. ಹಾಗೇನಾದ್ರೂ ತಿಳ್ಕೊಂಡ್ಬಿಟ್ರೆ ಇವನು ನಿಜವಾಗ್ಲೂ ಮದ್ವೆ ಆಗುತ್ತಾ ಅಂತಾನೆ ಸೂರ್ಯ. ಯಾಕೋ ಹಾಗಂತಿದ್ಯಾ ಸೂರ್ಯ ಅಂತ ಚೇತ ಕೇಳ್ತಾನೆ. ನನ್ಗೆ ಆಗ ಅನಿಸ್ತಿದೆ ಕಣೋ ಅಂತ ಸೂರ್ಯ ಹೇಳ್ತಿರೋವಾಗ ಆಗಲಿಗೆ ಕುಸುಮ ಬರ್ತಾರೆ. ಅತ್ತೆ ಅನ್ಕೊಂಡು ಸೂರ್ಯ ಎದ್ ಬರ್ತಾನೆ. ಏನತ್ತೆ ಈ ಕಡೆ ಬಂದ್ಬಿಟ್ಟಿದೀರಾ, ಮೀನಾ ಬರಕ್ ಕೇಳಿದ್ಲ ಅಂತ ಕೇಳ್ತಾನೆ. ಇಲ್ಲ ಅಳಿ ಅಂದ್ರೆ ನಾನು ನಿಮ್ ಜೊತೆನೆ ಮಾತಾಡ್ಬೇಕು ಅಂತ ಇಲ್ಲಿಗೆ ಬಂದೆ. ಅವ್ರು ಹಾಗಂತಿರೋವಾಗ ಅತ್ತೆ ನೀವು ಮಾತಾಡ್ಬೇಕು ಅಂದಿದ್ರೆ ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತು, ನಾನೇ ಮನೆಗೆ ಬರ್ತಿದ್ನಲ್ಲ ಅಂತಾನೆ ಸೂರ್ಯ. ನೀವೇನಕ್ಕೆ ಇಲ್ಲಿ ತನಕ ಬರಕ್ ಹೋದ್ರಿ ಅಂತ ಹೇಳ್ತಾನೆ. ಹಾಗಲ್ಲ, ಇದೊಂದು ಮುಖ್ಯವಾದ ವಿಷಯ, ಅದಕ್ಕೆ ನಾನೇ ನಿಮ್ಮನ್ನ ನೋಡಿ ಮಾತಾಡೋಣ ಅಂತ ಬಂದೆ ಅಂತಾರೆ ಕುಸುಮ. ಸರಿ ಬಂದ್ರು, ಅವ್ರು ಮಾತಾಡ್ಕೊಳ್ಳಿ ಅಂತ ಚೇತ ಅವ್ರ ಫ್ರೆಂಡ್ಸ್ ಎಲ್ಲ ಹೊಟ್ಟೋಗ್ತಾರೆ. ಏನ್ ವಿಷಯ ಆತೆ, ಯಾಕೋ ಒಂಥರ ಇದಿರಲ್ಲ ಅಂತ ಕೇಳ್ತಾನೆ. ನಡೀತಿರೋದ್ನೆಲ್ಲ ನೋಡಿದ್ರೆ ನನ್ಗೊಂಥರ ಭಯ ಆಗ್ತಿದೆ ಹೇಳಿ ಅಂದ್ರೆ ಅಂತಾರೆ ಕುಸುಮ. ಏನಕ್ಕೆ ಅಂತ ಸೂರ್ಯ ಕೇಳ್ತಾನೆ. ಮಂಜುನ್ ವಿಷಯ ಕೇಳ್ದಾಗಿಂದಾನು ನನ್ಗೆ ಮನ್ಸೇ ಸರಿ ಇಲ್ಲ ಅಳಿ ಅಂದ್ರೆ. ಆಗ ಸೂರ್ಯ ಮಂಜುನ್ ವಿಷಯನ ಅಂತ ಕೇಳ್ತಾನೆ. ಅವನು ಆ ವಿಶಾಲಮ್ಮನ ಮಗಳನ್ನ ಪ್ರೀತಿ ಮಾಡ್ತಿದ್ದಾನಲ್ಲ ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತಾರೆ. ನಿಮ್ಗೆ ಹೇಗತ್ತೆ ಗೊತ್ತಾಯ್ತು ಅಂತ ಸೂರ್ಯ ಕೇಳ್ತಾನೆ. ಮೀನಾ ಹೇಳಿದ್ಲು ಅಂತಾರೆ. ನಿಮ್ ಮಗಳು ಏನ್ ಮಾಡ್ಬೇಡ ಅಂತ ಹೇಳ್ತೀನೋ ಅದನ್ನೇ ಮೊದಲು ಮಾಡ್ತಾಳೆ. ಅವಸರಪಟ್ಟು ನಿಮ್ ಜೊತೆಗೆ ಏನು ಹೇಳ್ಬೇಡ ಅಂತ ಹೇಳಿದ್ದೆ ಹಾಗಂತ ಸೂರ್ಯ ಹೇಳ್ತಿರುವಾಗ ಅಳಿಯಂದ್ರೆ ಅವಳಿಗೂ ಕೂಡ ಮನ್ಸಲ್ಲಿ ಭಯ ಇರಲ್ವಾ? ಆ ಭಯದಲ್ಲೇ ಅವಳು ಕೂಡ ನನ್ನ ಜೊತೆ ಹೇಳಿದ್ಲು. ಅವಳು ಹೇಳ್ದಾಗಿಂದ ನನ್ನ ಮನ್ಸೇ ಸರಿ ಇಲ್ಲ ಹಾಗಂತ ಕುಸುಮ ಹೇಳ್ತಿರುವಾಗ ಅಂತದ್ದೇನ್ ಭಯ ಆತೆ ನಿಮ್ಗೆ ಹಾಗಂತ ಸೂರ್ಯ ಹೇಳ್ತಾನೆ. ಆ ವಿಶಾಲಮ್ಮ ಸಾಧಾರಣದವಳಲ್ಲ ಅಳಿ ಅಂದ್ರೆ, ಮೇಲ್ ಬರ್ತಿರೋರ್ನ ತುಳಿದು ಮೇಲ್ ಬಂದವಳವಳು. ನಮ್ಮಂತವರೆಲ್ಲ ಅವಳನ್ನ ನೋಡಿ ತುಂಬಾನೇ ಭಯ ಪಡ್ತಾರೆ. ಈಗ ಅವ್ರ ಮನೆ ಮಗಳನ್ನೇ ಮಂಜಮ್ಮ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ಸುಮ್ಮನೆ ಇದ್ಬಿಡ್ತಾಳ ಹಾಗಂತ ಕುಸುಮ ಹೇಳ್ತಿರೋವಾಗ ಅತ್ತೆ ಆ ರೀತಿಯೆಲ್ಲ ಆಗೋಲ್ಲ, ಭಯ ಪಡ್ಬೇಡಿ ನೀವು, ಅಳ್ಬೇಡಿ ಅತ್ತೆ, ಅವ್ರು ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ ಅಂತಾನೆ ಸೂರ್ಯ. ಇಲ್ಲ ಅಳಿ ಅಂದ್ರೆ ಇಂಥ ವಿಷಯಗಳನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ಇಂಥದ್ದಕ್ಕೆಲ್ಲ ಆರಂಭದಲ್ಲಿ ಏನ್ ಮಾಡ್ಬೇಕು ಆ ಕೆಲಸನ ನಾವು ಮಾಡಿ ಮುಗಿಸ್ಬಿಡ್ಬೇಕು ಅಂತಾರೆ. ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ಸೂರ್ಯ ಕೇಳ್ತಾನೆ. ನಾನ್ ನಿಮ್ಮನ್ನ ನೋಡಕ್ ಬಂದಿದ್ದೆ, ಮಂಜುನ್ಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ಬಿಡಿ ಅಂತ ಹೇಳೋಕೆ ಹಾಗಂತ ಕುಸುಮ ಅವರು ಹೇಳ್ತಿರೋವಾಗ ಏನತ್ತೆ ನನ್ಗೆ ಆ ಹಕ್ಕು ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಅಳಿ ಅಂದ್ರೆ ನಾನು ಒಂದಿನನೂ ಆ ತರ ಅನ್ಕೊಂಡವಳಲ್ಲ. ನೀವು ನಮ್ಮ ಕುಟುಂಬಕ್ಕೋಸ್ಕರ ಎಷ್ಟೊಂದು ವಿಷಯಗಳಲ್ಲಿ ಆಧಾರವಾಗಿದ್ದೀರಾ, ಆದ್ರೆ ಈ ವಿಷಯದಲ್ಲಿ ಮಾತ್ರ ಮಂಜುನ್ ಜೊತೆ ನಿಂತ್ಕೋಬೇಡಿ. ನೀವು ಅವ್ರ ಜೊತೆ ಇದ್ರೆ ಮಂಜುನ್ಗೆ ಇನ್ನೂ ಧೈರ್ಯ ಬಂದ್ಬಿಡುತ್ತೆ. ಆ ಹುಡುಗಿ ಜೊತೆ ಇರೋದನ್ನ ಅವನು ನಿಲ್ಸೋದೇ ಇಲ್ಲ. ಚಿಕ್ಕ ವಯಸ್ಸು ಅವನಿಗೆ ಇನ್ನೂ ಇದೆಲ್ಲ ಗೊತ್ತೇ ಆಗಲ್ಲ. ನೀವೇ ಅವನ ಜೊತೆ ಮಾತಾಡಿ ಅರ್ಥ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಅತ್ತೆ ಇದ್ರಲ್ಲಿ ಏನ್ ತಪ್ಪಿದೆ, ಆ ಹುಡುಗಿನೂ ಒಳ್ಳೆ ಹುಡುಗಿನೇ ತಾನೇ ಅಂತ ಸೂರ್ಯ ಕೇಳ್ತಾನೆ. ಆದ್ರೆ ಅವ್ರ ಅಮ್ಮ ಒಳ್ಳೆ ಅಲ್ವಲ್ಲ ಅಳಿ ಅಂದ್ರೆ. ಆ ವಿಶಾಲಮ್ಮ ದೊಡ್ಡ ಶ್ರೀಮಂತೆ, ನಾವು ಸಾಧಾರಣ ಕಟ್ಟೋ ಕುಟುಂಬದವರು, ನಮಗೂ ಅವಳಿಗೂ ಅಂತಸ್ತಲ್ಲಿ ತುಂಬಾನೇ ದೂರ ಇದೆ ಹಾಗಂತ ಕುಸುಮ ಅಳ್ತಿರೋವಾಗ ಅತ್ತೆ ಅಳ್ಬೇಡಿ ಅತ್ತೆ, ಅಂತಸ್ತು ಅನ್ನೋದು ಹಣದಲ್ಲೆಲ್ಲ ಇರೋದು, ಗುಣದಲ್ಲಿರೋದು ಹಾಗಂತ ನಮ್ಮಪ್ಪ ಎಷ್ಟೊಂದ್ ಸರಿ ಹೇಳಿದ್ದಾರೆ. ಅದ್ರಲ್ಲೂ ಪ್ರೀತಿ ಬಗ್ಗೆ ಹೇಳೋದಾದ್ರೆ ಅದು ಆಸ್ತಿ ಅಂತಸ್ತು ಇದನ್ನೆಲ್ಲ ನೋಡ್ಕೊಂಡು ಬರೋದಲ್ಲ, ಅಂತದನ್ನೆಲ್ಲ ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ ಅಂತಾನೆ. ಆಗ ಕುಸುಮ ಇಲ್ಲ ಅಳಿ ಅಂದ್ರೆ ನೀವು ಮಾತಾಡ್ತಿರೋದು ಕೇಳಿದ್ರೆ ನನಗೆ ತುಂಬಾನೇ ಭಯ ಆಗ್ತಿದೆ, ಬೇಡ ಅಳಿ ಅಂದ್ರೆ ಹಾಗಂತ ಕುಸುಮ ಹೇಳ್ತಾರೆ.
ಏನತ್ತೆ ನೀವು ಮಂಜು ಆಸೆ ಪಡ್ತಿದ್ದಾನೆ, ಆ ಹುಡುಗಿ ಮಂಜುನ ತುಂಬಾನೇ ಪ್ರೀತಿ ಮಾಡ್ತಿದ್ದಾಳೆ, ನಮ್ಗೆ ಅದೇ ಅಲ್ವಾ ಮುಖ್ಯ, ಬೇರೆ ಅದ್ರ ಬಗ್ಗೆ ನಾವ್ ಯಾಕೆ ನೋಡಕ್ ಹೋಗ್ಬೇಕು, ಇಬ್ರಿಗೂ ಮದುವೆ ಮಾಡ್ಬಿಟ್ರೆ ನಿಮ್ದಿಯಾಗಿರ್ತಾರಲ್ಲ ಅಂತ ಕೇಳ್ತಾನೆ. ನನ್ ಮಗ ಚೆನ್ನಾಗಿರೋದು ಮುಖ್ಯ ಅಳಿ ಅಂದ್ರೆ, ಆದ್ರೆ ಅವ್ನ ಆಸೆ ಪಟ್ಟಿರೋ ಜೀವನಕ್ಕಿಂತ ಅವ್ನ ಜೀವ ಇರೋದೇ ಮುಖ್ಯ ಅಲ್ವಾ ಅಂತಾರೆ ಕುಸುಮ. ಹಾಗಲ್ಲ ಅಳಿ ಅಂದ್ರೆ, ಆ ವಿಶಾಲಮ್ಮ ಮೊದ್ಲೇ ಕೊಲೆ ಪಾತಕಿ, ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ, ಮಂಜನ್ಗೋಸ್ಕರ ಬೇರೆ ಎಲ್ಲಾದ್ರೂ ಒಳ್ಳೆ ಹುಡುಗಿನ ನೋಡೋಣ, ಈ ಹುಡುಗಿ ಮಾತ್ರ ಬೇಡ ಅಂತಾರೆ. ಮತ್ತೆ ಲವ್ ಮಾಡಿರೋ ಹುಡುಗಿನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ತಾನ, ಮೀನಾನು ಹಾಗೆ ಭಯ ಪಡ್ತಾಳೆ, ನೀವು ಹಾಗೆ ಭಯ ಪಡ್ತಿದ್ದೀರಲ್ಲ ಅಂತಾನೆ ಸೂರ್ಯ. ಇಲ್ಲ ಅಳಿ ಅಂದ್ರೆ ಈ ವಿಷಯದಲ್ಲಿ ಮಂಜುನ್ಗೆ ನೀವು ಸಪೋರ್ಟ್ ಮಾಡಬಾರ್ದು ಅಂತಾರೆ ಕುಸುಮ. ಇಲ್ಲ ಅತ್ತೆ, ನಾನು ಹೇಳೋದನ್ನ ಕೇಳಿ ಅಂತ ಸೂರ್ಯ ಹೇಳ್ತಿರೋವಾಗ, ಇಲ್ಲ ಅಳಿ ಅಂದ್ರೆ ನೀವು ನನ್ನನ್ನ ನಿಮ್ಮ ಅಮ್ಮ ಅಂತ ಅನ್ಕೋತೀರಾ ಅಲ್ವಾ, ಅದ್ ನಿಜನೇ ತಾನೆ ಅಂತ ಕೇಳ್ತಾರೆ. ಅದೆಲ್ಲ ನಿಜ ಅತ್ತೆ ಅಂತ ಸೂರ್ಯ ಹೇಳ್ತಾನೆ. ಹಾಗಂದ್ಮೇಲೆ ಈ ವಿಷಯದಲ್ಲಿ ಮಂಜುನ್ ಪರವಾಗಿರ್ಬಾರ್ದು ಅಂತಾರೆ. ನನ್ ಮಗ ದೊಡ್ಡ ಶ್ರೀಮಂತ ಆಗ್ತಾನೆ, ದೊಡ್ಡ ಮನೆತನದ ಹುಡುಗಿನ ಮದುವೆ ಮಾಡ್ಬೇಕು ಅನ್ನೋ ಆಸೆ ನನ್ಗಿಲ್ಲ ಅಳಿ ಅಂದ್ರೆ, ಅವ್ನ್ ಜೀವಂತವಾಗಿದ್ರೆ ಸಾಕು ನನ್ಗೆ, ಇದಕ್ಕೆ ಮೇಲೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ, ನೀವ್ ಅರ್ಥ ಮಾಡ್ಕೊಂಡಿದೀರಾ ಅಂತ ಅನ್ಕೋತೀನಿ, ಬರ್ತೀನಿ ಅಳಿ ಅಂದ್ರೆ ಅಂತ ಹೇಳೋಗ್ತಾರೆ. ನೋಡ್ದೆ ಅಂದ್ರು ಹೇಗ್ ಅಳ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಚೇತ ಅವ್ರು ಹೇಳಿದ್ದು ಸರಿಯಾಗಿದೆ ಅಲ್ವೇನೋ ಅಂತ ಕೇಳ್ತಾನೆ. ಇಲ್ಲೇ ಹಾಗಲ್ಲ ಕಣೋ, ಈಗಿನ ಕಾಲದ ಮಕ್ಕಳಿಗೆ ಲವ್ ಮಾಡಬೇಡಿ ಬಿಟ್ಬಿಡಿ ಅಂತ ಕೇಳ್ಬಿಡ್ತಾರ, ಇಬ್ರು ಮನ್ಸಾರೆ ಒಪ್ಕೊಂಡಿದ್ದಾರೆ, ಹಾಗಂದ್ಮೇಲೆ ಬೇರೆಯವ್ರನ್ನ ಸಂಭಾಳಿಸ್ಲೇಬೇಕು ತಾನೆ, ಇವ್ರಿಗೆ ನಾನು ಹೇಳಿದ್ದು ಅರ್ಥ ಆಗ್ತಿಲ್ಲ, ಇದೆಲ್ಲ ಮೀನಾನಿಂದಾನೆ ಅಂತ ಬೈಕೋತಾ ಇರ್ತಾನೆ ಸೂರ್ಯ. ಸೂರ್ಯ ಮನೆಗೆ ಬರ್ತಾನೆ. ಮೀನಾ ಮಂಚದ ಮೇಲೆ ಕೂತಿರ್ತಾಳೆ. ಏನ್ ಮೀನಾ ನೀನು ಈ ವಿಷಯವಾಗಿ ಮತ್ತೆ ಏನು ಹೇಳ್ಬೇಡ ಅಂತ ಹೇಳಿಲ್ವಾ, ನೀನ್ ಹೋಗಿ ಹೋಗಿ ಅವ್ರ ಹತ್ರನೇ ಹೇಳಿದೀಯಲ್ಲ ಅಂತಾನೆ. ಹೇಳ್ದೆ ಮಂಜ ಏನ್ ಮಾಡ್ತಿದ್ದಾನೆ ಅಂತ ಅಮ್ಮನಿಗೂ ಗೊತ್ತಾಗ್ಬೇಕಲ್ವಾ ಅಂತಾಳೆ ಮೀನಾ. ಸರಿ ಏನೀಗ ಅಂತಿರೋವಾಗ, ನೀನೇನೋ ಹೇಳ್ಬಿಟ್ಟೆ, ಅತ್ತೆ ಶೆಡ್ ಹತ್ರ ಬಂದು ಹೇಳ್ತಾ ಇದ್ರು ಮಂಜನ್ಗೆ ಸಪೋರ್ಟ್ ಮಾಡ್ಬೇಡ ಅಂತ ಹೇಳಿದ್ರು ಅಂತಾಳೆ. ಹೌದು, ನಾನು ಹೇಳಿದ್ರೆ ನೀವೆಲ್ಲಿ ಕೇಳಿದ್ರಿ, ಬೇಡ ಅಂದ್ರೂ ಅವ್ನಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಅಮ್ಮನೇ ಹೇಳಿ ಅಂತ ಅವ್ರ ಹತ್ರನೇ ಹೇಳಿ ಕಳಿಸ್ತೆ ಅಂತಾಳೆ ಮೀನಾ. ನೀವು ಮಂಜುನ ಹತ್ರ ಮಾತಾಡ್ಬೇಕು ತಾನೆ, ಈ ವಿಷಯನೆಲ್ಲ ನನ್ನ ಹತ್ರ ಬಂದು ಏನಕ್ಕೆ ಮಾತಾಡ್ತಿದ್ದೀರಾ ಅಂತಾನೆ ಸೂರ್ಯ. ಅಲ್ಲ ಅವ್ರ ಮಗ ಅವ್ರಿಗೆ ಚೆನ್ನಾಗಿರ್ಬೇಕು ಅಂತ ಅನ್ಸಲ್ವಾ, ಇರುತ್ತೆ, ಅದಕ್ಕೆ ಏನೀಗ ನನ್ನನ್ನು ಯಾಕೆ ಅವ್ರು ಉಡ್ಕೊಂಡು ಬರ್ಬೇಕು ಅಂತಾನೆ ಸೂರ್ಯ. ನೀವು ಅವಶ್ಯಕತೆ ಇಲ್ಲದೆ ಅವ್ನಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನೇನಾಗಬೇಕು, ಅದಕ್ಕೆ ಉಟ್ಕೊಂಡು ಬಂದಿದ್ದಾರೆ ಅಂತಾಳೆ ಮೀನಾ. ಎಲ್ಲಾದ್ರಲ್ಲೂ ನಿನ್ಗೆ ಅವಸರ ಮೀನಾ, ಹೋಗಿ ಹೋಗಿ ಅತ್ತೆ ಹತ್ರ ಈ ವಿಷಯ ಹೇಳಿದೆಯಲ್ಲ, ಅವ್ರು ಬಂದು ನನ್ನ ಮಗ ಜೀವಂತವಾಗಿದ್ರೆ ಸಾಕು ಅಂತ ಅಳ್ತಾ ಓಡಾಡ್ತಿದ್ರು ಗೊತ್ತಾ ನಿನಗೆ ಅಂತಾನೆ. ನಾನೇನೋ ಅವ್ನು ಚೆನ್ನಾಗಿರ್ಬಾರ್ದು ಅಂತ ಏನಾದರೂ ಈ ರೀತಿ ಮಾಡ್ತಿದ್ದೀನ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಹಾಗೆಲ್ಲ ಏನೂ ಇಲ್ಲ ರೀ, ತಾಳ್ಮೆಯಿಂದ ಹೇಗಿರೋಕ್ಕಾಗುತ್ತೆ, ಹೆತ್ತವ್ರಿಗೆ ಆ ಭಯ ಇಲ್ಲೇ ಇರುತ್ತೆ ಅಲ್ವಾ, ನಾನು ಅವ್ರ ಜೊತೆ ಜಾಸ್ತಿ ವಿಷಯ ಏನೂ ಹೇಳಿಲ್ಲ, ನಾವಿಬ್ರು ಮಾತಾಡ್ಕೊಂಡ್ವಲ್ಲ ಅಷ್ಟನ್ನು ಮಾತ್ರ ಹೇಳಿರೋದು ಅಂತಾಳೆ ಮೀನಾ. ಆದರೆ ಅತ್ತೆ ನನ್ನನ್ನು ಕೇಳಕ್ಕೆ ಬಂದಿದ್ದಾರಲ್ಲ, ನಾನೇನು ಮಂಜುನ್ಗೆ ಆ ವಿಶಾಲಮ್ಮನ ಮಗಳನ್ನ ಲವ್ ಮಾಡು ಅಂತ ಹೇಳಿದ್ನ, ಮತ್ತೆ ನನ್ನ ಯಾಕೆ ಕೇಳಬೇಕು ನೀವೆಲ್ಲರೂ ಅಂತ ಹೇಳ್ತಾನೆ. ಹೌದು ರೀ, ಅವನೇನು ಚಿಕ್ಕ ಹುಡುಗ, ವಯಸ್ಸಿನಲ್ಲಿ ಹಾಗೆ ಮಾಡಿಬಿಟ್ಟ, ಇದೆಲ್ಲ ಅವನಿಗೆ ಸರಿ ಹೋಗಲ್ಲ ಅಂತ ನೀವು ಅವನಿಗೆ ಬುದ್ಧಿ ಮಾತು ಹೇಳ್ಬೋದಿತ್ತಲ್ವಾ ಅಂತಾಳೆ ಮೀನಾ. ಅವನು ನೀವು ಬುದ್ಧಿ ಹೇಳಿದ್ರೆ ಕೇಳ್ತಾನೆ ಅಲ್ವಾ ಅಂತಿರುವಾಗ, ಒಂದು ಹುಡುಗಿನ ಲವ್ ಮಾಡ್ತೀನಿ ಅಂತ ಹೇಳಿದ್ದು ಅವನೇನೆ, ಇಷ್ಟ ಆದರೆ ಮದುವೆ ಆಗು ಅಂತ ಹೇಳಿದೆ ಅಷ್ಟೇನಪ್ಪ, ಮತ್ತಿನ್ನೇನು ಅಂತ ಸೂರ್ಯ ಕೇಳ್ತಾನೆ. ನಾನು ಈಗಲೂ ಹೇಳ್ತಿದ್ದೀನಿ, ಆ ವಿಶಾಲಮ್ಮ ಸರಿ ಇಲ್ಲ ಅಂತಾಳೆ. ರೇಖಾ ಒಳ್ಳೆ ಹೇಳ್ತಾನೆ ಅಂತ ಸೂರ್ಯ ಕೇಳ್ತಾನೆ. ತಾರಾ ಒಳ್ಳೆ ಹುಡುಗಿನೇ, ಆದರೆ ಅವ್ರ ಅಮ್ಮ ಹತ್ತಿರ ಇಲ್ವಲ್ಲ, ನೀವು ಮಂಜುನ ಜೊತೆ ಇರೋದ್ರಿಂದನೇ ಮಂಜು ಅಷ್ಟೊಂದೆಲ್ಲ ಫೇಸ್ ಮಾಡ್ತಿರೋದು. ರವಿ ಶ್ರುತಿ ಮದುವೆ ಆದ್ರಲ್ಲ, ಅವ್ರಿಬ್ರು ಮದುವೆ ಮಾಡಿಸಿದ್ದು ನೀನೇ ತಾನೆ ಅಂತಾನೆ ಸೂರ್ಯ. ನಾನು ಅಲ್ಲಿಗೆ ಹೋದೆ, ಇಬ್ರು ಮದುವೆ ಆಗ್ತಿದ್ರು, ಇನ್ನೇನು ಮಾಡೋಕ್ಕಾಗುತ್ತೆ ಏನ್ರಿ, ನಾನೇನೋ ಅವತ್ತು ಬೇರೆ ವಿಷಯಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ ಅಲ್ಲಿ ಇವರಿಬ್ರನ್ನ ನೋಡಿದೆ, ನಾನು ಅವ್ರಿಗೆ ಆಶೀರ್ವಾದ ಮಾಡಿದೆ ಅಷ್ಟೇ ಅಂತಾಳೆ. ಆದರೆ ಇಲ್ಲಿ ಆಗಲ್ವಲ್ಲ, ಅವ್ರು ಈಗ ತಾನೇ ಲವ್ ಮಾಡೋಕ್ಕೆ ಶುರು ಮಾಡಿದ್ದಾಳೆ, ನೀವು ಅವ್ರ ಜೊತೆ ಮಾತಾಡಿ ಮಂಜ ತಾರನ್ನ ಲವ್ ಮಾಡೋದು ಬೇಡ ಅಂತ ಹೇಳಿ ಅಂತಾಳೆ. ಅಲ್ಲ ಮೀನಾ, ಎರಡು ಕುಟುಂಬನೂ ಒಂದಾಗೋಕ್ಕಾಗಲ್ಲ ಅಂತ ನಾನು ಸ್ಟ್ರಿಕ್ಟಾಗಿ ಏನೋ ಹೇಳ್ಬಿಡ್ತೀನಿ, ಅವರಿಬ್ರು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತಾನೆ ಸೂರ್ಯ. ನೀವು ಹೇಳ್ದಾಗೆಲ್ಲ ಏನೂ ನಡೆಯಲ್ಲ ರೀ, ಮೊದಲು ನೀವು ಅವ್ರಿಗೆ ಬುದ್ಧಿ ಹೇಳಿ ಅಂತಾಳೆ ಮೀನಾ. ಅದನ್ನೇ ತಾನೇ ನಾನು ಹೇಳ್ತಿರೋದು, ನೀನು ಭಯಪಡೋರಿಗೆ ಆ ವಿಶಾಲಮ್ಮ ಏನು ಮಾಡೋಕ್ಕಾಗಲ್ಲ ಅಂತ, ಯಾವುದಕ್ಕೂ ಭಯಪಡಬೇಡ, ನೀನು ಧೈರ್ಯವಾಗಿರು ಅಂತಾನೆ ಸೂರ್ಯ. ಹಾಗಾಗೋಕೆ ನಾನು ಬಿಟ್ಬಿಡ್ತೀನ ಅಂತಾನೆ. ನಮ್ಮ ಕುಟುಂಬದ ಮೇಲಿರೋ ನಿಮ್ಮ ಪ್ರೀತಿ ಅಕ್ಕರೆ ಎಲ್ಲ ನನಗೆ ಗೊತ್ತಾಗುತ್ತೆ ರೀ, ಆದರೆ ವಿಶಾಲಮ್ಮ ಏನಾದರೂ ಮಾಡಿಬಿಟ್ರೆ ಏನು ಮಾಡೋದು ಅಂತಾಳೆ ಮೀನಾ. ಅಯ್ಯೋ ಮೀನಾ, ನಾನು ಹೇಗೋ ಡೀಲ್ ಮಾಡ್ತೀನಿ, ಇದಕ್ಕೆಲ್ಲ ತುಂಬಾ ತಾಳ್ಮೆ ಇರಬೇಕು ಮೀನಾ ಹಾಗಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶಾಂತಿ ಶ್ರುತಿ ಅಂತ ಕರೀತಾಳೆ. ಬರ್ತಿದ್ದೀನಿ ಅತ್ತೆ ಅಂತ ಶ್ರುತಿ ಹೇಳ್ಕೊಂಡು ಬರ್ತಾಳೆ. ಶ್ರುತಿ, ನಿನ್ನ ಹತ್ರ ಒಂದು ವಿಷಯ ಕೇಳೋಣ ಅಂತ ಅನ್ಕೊಂಡೆ ಅಂತಾಳೆ ಶಾಂತಿ. ಹೇಳಿ ಅತ್ತೆ ಅಂತ ಕೇಳ್ತಾಳೆ ಶ್ರುತಿ. ಮನೋಜ್ಗೆ ಮದುವೆ ಆಗ್ತಿದ್ದಂಗೆ ನಾವೆಲ್ಲರೂ ಅಮೆರಿಕಾಗೆ ಹೋಗ್ಬೇಕಲ್ವಾ, ಹರಣಿ ಮನೆಯವರು ನಮ್ಮ ಸಂಬಂಧಿಕರೆಲ್ಲಾನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ, ನಿಮ್ಮ ಅಪ್ಪ ಅಮ್ಮ ಅಲ್ಲಿಗೆ ಬರ್ತಾರಲ್ವಾ ಅಂತ ಕೇಳ್ತಾಳೆ ಶಾಂತಿ. ಅಮ್ಮ ಇನ್ನೂ ಮದುವೆನೇ ಮುಗ್ದಿಲ್ಲ, ಅದಕ್ಕೂ ಮುಂಚೆ ಇದನ್ನೆಲ್ಲ ಏನಕ್ಕಮ್ಮ ಯೋಚನೆ ಮಾಡ್ತಿದ್ಯಾ ಅಂತಾನೆ ರವಿ. ಈಗಲೇ ಎಲ್ಲಾನು ರೆಡಿ ಮಾಡ್ಬೇಕಲ್ವೇನೋ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನಮ್ಮನೆಯಿಂದ ಯಾರು ಬರಲ್ಲ. ಶ್ರುತಿ ಹಾಗಂತಿರುವಾಗ, ಯಾಕಮ್ಮ ಹಾಗಂತಿದ್ಯಾ ಅಂತಾಳೆ ಶಾಂತಿ. ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಆಗ್ಲೇ ಹೋಗಿದ್ ಬಂದಿದ್ದಾರೆ, ಮತ್ತೇನಕ್ಕೆ ವೇಸ್ಟ್ ಖರ್ಚು ಅಂತಾಳೆ ಶ್ರುತಿ. ಅದನ್ನೆಲ್ಲ ಅವರೇ ನೋಡ್ಕೋತಾರಮ್ಮ, ಅವ್ರಿಗೆ ಸ್ವಂತ ಏರ್ಪ್ಲೇನ್ ಇದೆ ಅಲ್ವಾ, ಅವರೇನೇ ಟಿಕೆಟ್ ಎಲ್ಲ ತಗೋಬೋದಲ್ವಾ ಅಂತ ಕೇಳ್ತಾಳೆ ಶಾಂತಿ. ಅದೆಲ್ಲ ಓಕೆ ಅತ್ತೆ, ಅದೇನೇ ಇದ್ರು ನಮ್ಮಪ್ಪ ತುಂಬ ಬ್ಯುಸಿಯಾಗಿರ್ತಾರೆ, ಅವ್ರ ಕೈಲಿ ಬರೋಕ್ಕಾಗಲ್ಲ ಬಿಡಿ ಅಂತಾಳೆ ಶ್ರುತಿ. ಓ ಹೌದಾ, ಹಾಗಾದರೆ ನಾವು ಇಲ್ಲೇ ರಿಸೆಪ್ಷನ್ ಮಾಡಿಸ್ಬಿಡೋದಾ, ಅದೇ ಸರಿ ಅಂತಾಳೆ ಶಾಂತಿ. ಅಮ್ಮ
ಮೊದಲು ಮದುವೆ ಆಗ್ಲಿ ಅಂತಾನೆ ರವಿ. ಅತ್ತೆ ಏನಕ್ಕಿದೆಲ್ಲ, ಮನೋಜ್ ಅವ್ರಿಗೆ ಇದು ಸೆಕೆಂಡ್ ಮ್ಯಾರೇಜ್ ತಾನೆ ಅಂತಾಳೆ ಶ್ರುತಿ. ಅಯ್ಯೋ ಹಾಗಲ್ಲ ಅಮ್ಮ, ಮನೋಜ್ಗೆ ಡಿವೋರ್ಸ್ ಆಗ್ತಿದೆಯಲ್ಲ, ಇದೇ ನಮ್ಮ ಮನೋಜನ್ಗೆ ಮೊದಲನೇ ಮದುವೆ ಅಂತಾಳೆ ಶಾಂತಿ. ಅತ್ತೆ ನೀವಾಗ ಅನ್ಕೊಂಡು ರಿಯಾಲಿಟಿ ಆಗಿಲ್ವಲ್ಲ, ಬೇರೆಯವ್ರಿಗೆ ಇದೆಲ್ಲ ಮನೋಜ್ಗೆ ಸೆಕೆಂಡ್ ಮ್ಯಾರೇಜ್ ಅಂತಾಳೆ. ಅಮ್ಮ ಮೊದಲು ಮದುವೆ ಮುಗಿಲಿ, ಆಮೇಲೆ ಎಲ್ಲಾನು ನೋಡ್ಕೊಳ್ಳೋಣ ಅಂತಾನೆ ರವಿ. ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ಏನು ರವಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾನೆ. ವರ್ಕ್ ಮುಗಿದು ಕಣೋ ಬಂದ್ಬಿಟ್ವಿ ಅಂತಾನೆ ರವಿ. ನಿಂದು ಕೆಲಸ ಮುಗೀತಾ ಅಂತಾನೆ ರವಿ. ಇಲ್ಲ ಕಣೋ ಮತ್ತೆ ಹೋಗ್ಬೇಕು. ಮೀನಾ ಎಲ್ಲಿ ಅಂತ ಕೇಳ್ತಾನೆ. ರೂಮ್ ನಲ್ಲಿ ಇರ್ಬೇಕು ಅಂತ ರವಿ ಹೇಳ್ತಾನೆ. ಮೀನಾ ಅನ್ಕೊಂಡು ಸೂರ್ಯ ರೂಮಿಗೆ ಬರ್ತಾನೆ. ಬನ್ನಿ ಏನೋ ಬಚ್ಚಿಟ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಮೀನಾ. ಸೂರ್ಯ ತೆಗೆದು ತೋರಿಸ್ತಾನೆ. ಏನ್ರಿ ಇದು ಅಂತ ಮೀನಾ ಬಾಕ್ಸ್ ಓಪನ್ ಮಾಡಿ ನೋಡ್ತಾಳೆ. ಏನ್ರಿ ಚೈನ್ ಎಲ್ಲ ತಂದಿದ್ದೀರಾ, ಯಾರಿಗೋಸ್ಕರ ತಂದ್ರಿ ಅಂತ ಮೀನಾ ಕೇಳ್ತಾಳೆ. ಏನು ಯಾರಿಗೋಸ್ಕರನ, ಏನ್ ಮೀನಾ ನೀನು ನನ್ನ ಹೆಂಡ್ತಿ, ನೀನು ನಿನ್ಗೆ ತಾಲಿ ಕಟ್ಟಿದೀನಿ ನಾನು. ಸಕ್ಕರೆಗೆ ನೀನು ಅವತ್ತು ಸವಾಲ್ ಹಾಕಿದೀಯಲ್ಲ, ನನ್ ಗಂಡನೇ ದುಡ್ದು ಸಂಪಾದನೆ ಮಾಡಿ ನನ್ಗೆ ತಾಲಿ ಚೈನ್ ತಂದು ಕೊಡ್ತಾಳೆ ಅಂತ ಮರ್ತು ಬಿಟ್ಟಿಯಾ? ಈಗ ಅದಕ್ಕೆ ಸಮಯ ಬಂದ್ಬಿಡ್ತು, ನೀನು ಸಕ್ಕರೆಗೆ ಹಾಕಿದ ಸವಾಲಲ್ಲಿ ಗೆದ್ಬಿಟ್ಟೆ ನೋಡು ಅಂತಾನೆ. ಏನಕ್ಕೆ ಇದೆಲ್ಲ, ನಾನ್ ನಿಮ್ಮ ಹತ್ರ ಏನಾದ್ರು ಕೇಳಿದ್ನ ಅಂತಾಳೆ ಮೀನಾ. ಮೀನಾ ಈಗ ನೀನು ಉಮಾರವ್ರ ಸಂಘದ ಅಧ್ಯಕ್ಷೆ, ಆಫೀಸ್ಗೆ ಹೋಗ್ತಿರ್ತೀಯ ಬರ್ತಿರ್ತೀಯ, ಅದು ಅಲ್ಲದೆ ಮನೋಜನಿಗೆ ಮದುವೆ ಬೇರೆ ಇದೆ. ನೀನ್ ಹೀಗೆ ಕರಿಮಣಿ ಹಾಕೊಂಡ್ರೆ ಏನ್ ಚೆನ್ನಾಗಿರುತ್ತೆ, ತಾಲಿ ಸರ ಹಾಕೋ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ. ಏನಕ್ರಿ ಸುಮ್ನೆ ಖರ್ಚು ಅಂತಾಳೆ ಮೀನಾ. ಖರ್ಚೇನೂ ಇಲ್ಲ ಮೀನಾ, ಮೊದಲಿಂದನೂ ಒಂದು ಸ್ವಲ್ಪ ಅಮೌಂಟ್ನ ಸೇರಿಸಿ ಇದನ್ನ ತಗೊಂಡು ಬಂದಿದ್ದೀನಿ ಅಂತಾನೆ. ಓ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ದುಡ್ಡನ್ನ ಕೂಡಿಡ್ತಿದ್ದೀರಾ ಅಂತಾಳೆ ಮೀನಾ. ಹೌದಲ್ವಾ ಮೀನಾ, ನಿನಗೋಸ್ಕರ ತರಬೇಕು ಅಂದರೆ ನೀನು ಗೊತ್ತಿಲ್ಲದಿರೋ ಹಾಗೆ ಅಲ್ವಾ ದುಡ್ಡು ಕೂಡಿಡ್ಬೇಕು ಅಂತಾನೆ ಸೂರ್ಯ. ತುಂಬ ಸಂತೋಷ ಆಯ್ತು ರೀ ಅಂತ ಮೀನಾ ಬಾಕ್ಸ್ಗೆ ಹಾಕ್ತಿರ್ತಾಳೆ ಚೈನ್ನ. ಏನಕ್ಕೆ ಮೀನಾ ಚೈನ್ನ ಬಾಕ್ಸ್ಗೆ ಹಾಕ್ತಿದ್ಯಾ, ಮೊದಲು ಕತ್ತಿಗೆ ಹಾಕೋ ಅಂತಾನೆ ಸೂರ್ಯ. ಈಗಲೇ ಏನಕ್ಕೆ ರೀ ಅಂತಾಳೆ ಮೀನಾ. ಏನು ಮೀನಾ ನಾನು ಆಸೆ ಪಟ್ಟು ತಂದಿದ್ದೀನಿ, ಈಗ ನೀನು ನನ್ನ ಕಣ್ಣು ಮುಂದೆನೆ ಇದನ್ನ ಕತ್ತಿಗೆ ಹಾಕೋಬೇಕು ಅಂತಾನೆ. ಈ ಕಡೆ ಶಾಂತಿ ಮದ್ವೆಗೆ ಇನ್ನು ಏನೇನ್ ಬೇಕಾಗುತ್ತೆ ಹೇಳೋ ಅಂತ ರವಿನ ಕೇಳ್ತಾ ಇರ್ತಾರೆ. ಆಗಲೇ ಈಗ ರಂಗನಾಥ್ ಅವರು ಬರ್ತಾರೆ. ಏನ್ ಮಾಡ್ತಿದ್ಯಾ ಶಾಂತಿ ಅಂತ ಕೇಳ್ತಾರೆ. ಮಾವ ಅತ್ತೆ ತುಂಬಾನೇ ಸ್ಪೀಡ್ ಆಗಿದ್ದಾರೆ ಹಾಗಂತ ಶ್ರುತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಏ ಶಾಂತಿ ಮೊದಲು ಬೇರೆ ಎಲ್ಲ ತಗೊಳ್ಳೋದಿಲ್ಲಿ, ಕೋರ್ಟ್ನಲ್ಲಿ ಡೈವರ್ಸ್ ಆರ್ಡ್ರನ್ನ ಮೊದಲು ತಗೋಬೇಕು ಅಂತಾರೆ. ಆಗ ಶಾಂತಿ ತಡವರ್ಸ್ತಾ, ಅದ್ ಬಂದ್ಬಿಡುತ್ತೆ ರೀ, ಯಾವಾಗ್ಲೂ ಏನಕ್ಕೆ ಅದನ್ನೇ ಕೇಳ್ತಿರ್ತೀರಾ ಅಂತಾಳೆ. ಅದ್ ಬಂದ್ಮೇಲೆ ತಾನೇ ಮದ್ವೆನ ನೆಮ್ಮದಿಯಾಗಿ ಮಾಡೋಕ್ಕಾಗೋದು ಅಂತಾರೆ. ಡೈವರ್ಸ್ ಕೇಸಲ್ಲಿ ಏನಾಯ್ತು ಅಂತ ಕೇಳ್ತಾರೆ. ನಾನು ಹೇಳಿದ್ನಲ್ಲ ರೀ, ಡೈವರ್ಸ್ ಸಿಗ್ತಂಗೆನೆ, ಮದ್ವೆಗೆ ಮುಂಚೆ ಡೈವರ್ಸ್ ಸಿಗುತ್ತೆ ಬಿಡಿ ಅಂತಾಳೆ. ನೀವ್ ಅದನ್ನ ಬಿಡಿ, ಮದ್ವೆಗೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ ನಾನು ನೋಟ್ ಮಾಡ್ಕೋತೀನಿ ಅಂತಾಳೆ. ಆಗ ಸೂರ್ಯ ಅಪ್ಪ ಅನ್ಕೊಂಡ್ ಬರ್ತಾನೆ. ಅಪ್ಪ ಮೀನಾನ ನೋಡಪ್ಪ ಅಂತಾನೆ. ಮೀನಾನ ನಾನೇನು ಹೊಸ್ದಾಗ್ ನೋಡ್ತಿದ್ದೀನಿ ಏನೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಈಗ ಮೀನಾ ಹೊಸ್ದಾಗ್ ಕಾಣಿಸ್ತಿದ್ದಾಳೆ ನೋಡಪ್ಪ ಅಂತಾನೆ. ಸೂರ್ಯ ಅವರೇ ಮೀನಾ ಮರಿ ಕತ್ತಲ್ಲಿ ತಾಲಿ ಚೈನ್ ಇದೆ ಅದೇ ತಾನೇ ಅಂತ ಕೇಳ್ತಾಳೆ ಶ್ರುತಿ. ಕರೆಕ್ಟ್ ಆಗಿ ಹೇಳಿದೆ ಸೊಂಪ ಪುಡಿ ಅಂತಾನೆ ಸೂರ್ಯ. ಹೌದಲ್ವಾ ಅಂತ ರಂಗನಾಥ್ ಅವರು ಖುಷಿ ಪಡ್ತಾರೆ. ಮಾವ ಇವ್ರು ನನ್ಗೋಸ್ಕರ ತಾಲಿ ಚೈನ್ ತಂದಿದ್ದಾರೆ ಅಂತಾಳೆ ಮೀನಾ. ಶಾಂತಿ ಒಳಗೊಳಗೆ ಉರ್ಕೋತಾ ಇರ್ತಾಳೆ. ಸಂತೋಷ ಆಯ್ತಮ್ಮ, ನಾನ್ ಕೊಡ್ಸಿದ್ದನ್ನ ಅವತ್ತೇ ಶಾಂತಿ ಕೈಯಲ್ಲಿ ಕೊಟ್ಬಿಟ್ಟೆ ಅಂತಾರೆ ರಂಗನಾಥ್ ಅವರು. ಅವತ್ತೇ ಹೇಳಿದ್ರಲ್ಲ ಅದಕ್ಕೆ ಸೂರ್ಯ ಕಷ್ಟಪಟ್ಟು ಸಂಪಾದನೆ ಮಾಡಿ ತಂದು ಕೊಡ್ತಾನೆ, ಅದನ್ನೇ ಹಾಕೋತೀನಿ ಅಂತ ನೀವು ಗೆದ್ಬಿಟ್ರಿ ಅದಕ್ಕೆ ಅಂತಾನೆ ರವಿ. ನಿನ್ ಕತ್ತಲ್ಲಿ ಚೈನ್ ಇಲ್ದಿರೋದನ್ನ ನೋಡಿ ನನಗೂ ಕಷ್ಟ ಆಗ್ತಿತ್ತಮ್ಮ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ನನಗೂ ಕಷ್ಟ ಆಗ್ತಿತ್ತಪ್ಪ, ಅದಕ್ಕೆ ಸ್ವಲ್ಪ ದುಡ್ಡು ಸೇರಿಸಿ ಈ ಚೈನ್ನ ತಂದ್ಕೊಟ್ಟೆ ಅಂತಾನೆ ಸೂರ್ಯ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಸೂರ್ಯ, ಸಂತೋಷ ಆಯ್ತು ಅಂತಾರೆ ರಂಗನಾಥ್ ಅವರು. ಏ ಶಾಂತಿ ಅವತ್ತೇನೋ ಹೇಳ್ತಿದೆ ಸೂರ್ಯ ಚಿನ್ನ ತಂದ್ಕೊಟ್ಬಿಡ್ತಾನ ಅಂತ, ನೋಡ್ದ್ಯಾ ಇವತ್ತು ಮೀನಾ ತಾನು ಹಾಕಿದ ಸವಾಲಲ್ಲಿ ಗೆದ್ದಿದ್ದಾಳೆ ಅಂತಾರೆ. ಹೌದೌದು, ಏನ್ ದೊಡ್ಡ ಸಪ್ತಾಹ ನೋಡಿ ಅದು. ಇದೊಂದು ಚೈನ್ ತಗೊಳಕ್ಕೆ 1 ವರ್ಷದ ಮೇಲಾಯ್ತು, ಇನ್ನು ಬೇರೆದನ್ನೆಲ್ಲ ತಗೊಳಕ್ಕೆ ಇನ್ನು 1 ವರ್ಷ ಆಗುತ್ತೆ ಅಂತಾಳೆ. ಆಗ ಸೂರ್ಯ ಎಷ್ಟು ವರ್ಷನಾದ್ರೂ ಆಗ್ಲಿ ನನ್ನ ಹೆಂಡತಿಗೆ ನಾನೇ ತಗೊಡ್ತೀನಿ ಅಂತಾನೆ. ಏನೋ ಡೈಮಂಡ್ ತೆಗೆದು ಕೊಟ್ಟಿರೋ ಅಂತಾರ ಈ ರೀತಿ ಬಿಲ್ಡಪ್ ಕೊಡ್ತಿದ್ಯಾ ಅಂತಾನೆ ಮನೋಜ. ಏ ಅವ್ರನ್ನ ಬಿಡೋ, ಹೀಗೆ ಸ್ವಲ್ಪ ಸೇರ್ಸ್ಕೊಂಡೆ ಚಿನ್ನ ತಗೋತಾರೆ. ಈಗ ನಿನಗ್ ಬರ್ತಿದ್ದಾಳಲ್ಲ ನೀನ್ ಹೆಂಡತಿ, ಈ ಮನೆಗೆ ಹೇಗ್ ಬರ್ತಾಳೆ ಅನ್ನೋದನ್ನ ನೋಡು. ಹೇಳ್ಬೇಕು ಅಂದ್ರೆ 500 ಪೌಂಡ್ ಮೇಲೆ ಚಿನ್ನನ ತಗೊಂಡ್ ಬರ್ತಾಳಲ್ವಾ ಅಂತ ಕೇಳ್ತಾಳೆ ಶಾಂತಿ. ಏ ಶಾಂತಿ, ಚಿನ್ನ ದುಡ್ಡು ಅಂತ ಆಸೆ ಪಟ್ಟಿನೇ ಅವ್ನ್ ಮೊದಲನೇ ಮದ್ವೆನ ನೀನೇ ಹಾಳು ಮಾಡಿದ್ದು, ಮತ್ತೆ ಅದನ್ನೇ ಶುರು ಹಚ್ಕೊಂಡಿದೀಯಲ್ಲ ಅಂತ ಕೇಳ್ತಾರೆ. ಹೌದೌದು, ಏನೋ ಕೆಟ್ಟ ಸಮಯ, ಆ ಪಾರ್ಲರ್ನವಳು ನಮ್ಮನ್ನ ಏಮಾರಿಸ್ಬಿಟ್ಲು, ಇನ್ಮೇಲೆ ಅದೆಲ್ಲ ನಡೆಯಲ್ಲ ಅಂತಾಳೆ ಶಾಂತಿ. ಮನೋಜ್ಗೆ ಈ ಮದ್ವೆ ಏನಾದ್ರು ಆಗ್ಬಿಟ್ರೆ ಅವ್ನ ಜೀವನ ಹೇಗಿರುತ್ತೆ ಅಂತ ನೀವೇ ನೋಡೋರಂತೆ ಅಂತಿರುವಾಗ್ಲೇ ಶ್ವೇತಾ ಮತ್ತೆ ಹರಿಣಿ ಮನೆಯವರು ಎಲ್ಲರೂ ಬರ್ತಾರೆ. ದೊಡ್ಡಮ್ಮ ಅಂತ ಒಳಗ್ ಬರ್ತಿರೋವಾಗ ಬಮ್ಮ ಬಾ ಶ್ವೇತಾ, ಬನ್ನಿ ಅಂತ ಶಾಂತಿ ಖುಷಿಯಿಂದ ಓಡೋಗ್ತಾಳೆ. ಬನ್ನಿ ಬೀಗ್ರೆ ಬರ್ತೀವಿ ಅಂತ ಒಂದ್ ಮಾತು ಹೇಳಿಲ್ವಲ್ಲ ಅಂತಾಳೆ. ಹಾಯ್ ಹರಿಣಿ, ನಿನ್ನೆ ಮಾತಾಡ್ತಿರುವಾಗ್ಲೂ ನೀವು ಮನೆಗೆ ಬರ್ತೀವಿ ಅಂತ ಹೇಳಲೇ ಇಲ್ವಲ್ಲ ಅಂತಾನೆ ಮನೋಜ. ಸರ್ಪ್ರೈಸ್ ಆಗಿ ಬಂದಿದ್ದೀರಲ್ಲ, ಬನ್ನಿ ಒಳಗೆ ಅಂತಾಳೆ ಶಾಂತಿ. ಬನ್ನಿ ಕುತ್ಕೊಳ್ಳಿ ಅಂತ ರಂಗನಾಥ್ ಅವರು ಹೇಳ್ತಿರ್ಬೇಕಾದ್ರೆ ಅವ್ರು ಹಾಗೇನೆ ಎಲ್ಲರೂ ಮುಖ ನೋಡ್ಕೊಂಡು ನಿಂತಿರ್ತಾರೆ. ಮದ್ವೆಗೆ ಯಾರನ್ನ ಕರಿಬೇಕು ಅನ್ನೋದನ್ನ ಈಗ ತಾನೇ ಮಾತಾಡ್ತಿದ್ವಿ, ಹೇಗಿದ್ರು ನೀವು ಅಮೆರಿಕಾದಲ್ಲಿರೋರು, ಅಲ್ಲಿ ಎಲ್ಲ ಸಂಬಂಧಿಕರನ್ನ ಕರ್ಕೊಂಡ್ ಬರಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲೇ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಮಾತಾಡ್ತಿದ್ದೆ ಅಂತಾಳೆ. ಆಗ ಹರಿಣಿ ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿ ಒಂದ್ ವಿಷಯನ ನಿಮ್ಮ ಹತ್ರ ಕೇಳಕ್ ಬಂದಿದೀವಿ ಅಂತಾರೆ. ಸರ್, ಮನೋಜ್ ಅವ್ರ ಡಿವೋರ್ಸ್ ಬಗ್ಗೆ ನಿಮ್ಗೇನಾದ್ರೂ ಅಪ್ಡೇಟ್ ಗೊತ್ತಿದ್ಯಾ ಅಂತ ಕೇಳ್ತಾರೆ. ಅದು ಸ್ವಲ್ಪ ದಿನ ಹೋದ್ಮೇಲೆ ಸಿಗುತ್ತೆ ಅಂತ ಇವರೇ ಹೇಳಿದ್ರಲ್ಲ ಅಂತಾರೆ ರಂಗನಾಥ್ ಅವರು. ಮನೋಜ್ ರೋಹಿಣಿ ಇಬ್ರು ಸೇರಿ ಬಾಳೋದ್ ಬೇಡ ಅಂತ ಕೋರ್ಟ್ ನಲ್ಲಿ ಹೇಳಿದಾರಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಸರ್, ಹೇಳ್ಬೇಕು ಅಂದ್ರೆ ಅದೆಲ್ಲ ಮುಗ್ದಂಗೇನೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಸರ್, ಶಾಂತಿನೂ ಮನೋಜನು ಕೋರ್ಟ್ ಹೋಗಿದ್ ಬಂದಿದ್ದಾರೆ, ಅವ್ರು ಹೇಳ್ತಿರೋ ಹಾಗೆ ಕೋರ್ಟ್ ನಲ್ಲಿ ಡೈವರ್ಸ್ ಕೊಟ್ಟಂಗೇನೆ,
ಪೇಪರ್ನಲ್ಲಿ ಸೈನ್ ಮಾಡೋದೇ ಬ್ಯಾಲೆನ್ಸ್ ಅಂತ ಹೇಳಿದಾಳೆ. ಅಲ್ಲ ಶಾಂತಿ ಅಂತ ಕೇಳ್ತಾರೆ ರಂಗನಾಥ್ ಅವರು. ಆಗ ಶಾಂತಿ ತಡವರಿಸ್ತಾ ಹಾ ಹೌದು ರೀ ಅಂತ ಹೇಳ್ತಾಳೆ. ಅದೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ, ಆರ್ಡರ್ನ ಕೋರ್ಟ್ ನಲ್ಲಿ ತಗೋಬೇಕಷ್ಟೇ. ನಾವು ಮದುವೆ ಕೆಲಸ ಎಲ್ಲಾನು ಮುಂದುವರ್ಸೋಣ ಅಂತಿರುವಾಗ ಹರಿಣಿ ತಾಯಿ ಬೇಡಮ್ಮ ಅಂತಾರೆ. ಈ ಮದ್ವೆ ನಡೆಯಲ್ಲ ಅಂತಾರೆ. ಏನ್ ಬಿಗ್ರೆ ಈ ತರ ಹೇಳ್ತಿದ್ದೀರಾ ಅಂತ ಶಾಂತಿ ಕೇಳ್ತಿರುವಾಗ, ನೀವು ನಮ್ಮನ್ನ ಈ ತರ ಏಮಾರಿಸಬಾರ್ದಿತ್ತು ಅಂತ ಹರಿಣಿ ತಂದೆ ಹೇಳ್ತಾರೆ. ಏಮಾರ್ಸದ ಅಂತ ಶಾಂತಿ ಹೇಳ್ತಾಳೆ. ದೊಡ್ಡಮ್ಮ ಯಾಕೆ ಈ ತರ ಮಾಡಿದ್ರೆ, ನಿಮ್ಮಿಂದ ನನಗೂ ಇನ್ಸಲ್ಟ್ ಆಯ್ತು ಅಂತಾಳೆ ಶ್ವೇತಾ. ನಾನೇನಮ್ಮ ಮಾಡಿದೆ ಅಂತಾಳೆ ಶಾಂತಿ. ಯಾಕೆ ಶ್ವೇತಾ ಈ ರೀತಿ ಮಾತಾಡ್ತಿದ್ಯಾ ಅಂತಾಳೆ ಮೀನಾ. ನಿಮ್ಗೆ ಗೊತ್ತಿಲ್ಲ ಮೀನಾ ಅವರೇ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಒಂದು ವಿಷಯ ನಡೆದಿದೆ. ನನ್ಗದೆಲ್ಲ ಈಗ ಗೊತ್ತಾಯ್ತು ಅಂತಾಳೆ ಶ್ವೇತಾ. ಏನಮ್ಮ ಶ್ವೇತಾ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ, ನಮ್ಗೇನು ಅರ್ಥ ಆಗ್ತಿಲ್ಲ ಅಂತಾನೆ ಸೂರ್ಯ. ಮನೋಜ್ ಅಣ್ಣನ್ ಡೈವರ್ಸ್ ವಿಷಯದ ಬಗ್ಗೆ ಅಂತ ಶ್ವೇತಾ ಹೇಳ್ತಾಳೆ. ಅದು ಸಿಗುತ್ತೆ ಅಂತ ಹೇಳ್ತಿದ್ದೀನಲ್ಲಮ್ಮ ಅಂತ ಶಾಂತಿ ತಡವರಿಸ್ತಾ ಹೇಳ್ತಾಳೆ. ಸರ್ ಎತ್ ಮಗನ್ಗೋಸ್ಕರ ಅಮ್ಮ ಸುಳ್ಳು ಹೇಳ್ತಾರೆ ಅನ್ನೋದನ್ನ ನೋಡಿದೀವಿ. ಯಾಕಂದ್ರೆ ಅಮ್ಮನ್ಗೆ ಮಗನ್ ಮೇಲೆ ತುಂಬಾನೇ ಪ್ರೀತಿ ಇರುತ್ತೆ. ಆದ್ರೆ ನೀವಾದ್ರೂ ನ್ಯಾಯವಾಗಿ ನೇರವಾಗಿ ಇರ್ತೀರಾ ಅಂತ ಅನ್ಕೊಂಡ್ವಿ, ನೀವೀಗೆ ಸುಳ್ಳು ಹೇಳ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂದ್ಬಿಡ್ತಾರೆ. ಅಲ್ಲಿ ರಂಗನಾಥ್ ಅವರು ಸೂರ್ಯನ್ಗೆ ಇಬ್ರಿಗೂ ಶಾಕ್ ಆಗುತ್ತೆ. ಶಾಂತಿ ಮನೋಜ್ ಶಾಕ್ ಆಗುತ್ತೆ. ಸರ್ ಏನ್ ಸರ್ ಅಪ್ಪನ ಬಗ್ಗೆ ಹೀಗೆ ಮಾತಾಡ್ತಿದ್ದೀರಾ, ನಮ್ಮ ಅಪ್ಪನ್ಗೆ ಸುಳ್ಳು ಹೇಳೋದೆಲ್ಲ ಗೊತ್ತಿಲ್ಲ ಅಂತಾನೆ ಸೂರ್ಯ. ನಮ್ಗೂ ಸುಳ್ಳು ಹೇಳ್ಬಾರ್ದು ಅಂತಾನೆ ಹೇಳ್ಕೊಟ್ಟೆ ಬೆಳೆಸಿರೋದು ಅಂತಾನೆ. ಹಾಗಾದ್ರೆ ಕುಟುಂಬದವ್ರು ಎಲ್ರು ನಮ್ಮ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ ಅಂತಾರೆ ಹರಿಣಿ ತಂದೆ. ಅದು ಈ ಮನೆಯಲ್ಲಿ ದೊಡ್ಡವರು ಅಂದ್ರೆ ನಿಮ್ಮಪ್ಪನೇ, ಅವರು ಕೂಡ ನಮ್ಮನ್ನ ಏಮಾರಿಸ್ಬಿಟ್ರಲ್ಲ ಅಂತಾರೆ ಹರಿಣಿ ತಂದೆ. ಸರ್ ನೀವ್ ಹೇಳ್ತಿರೋದು ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ದೊಡ್ಡಪ್ಪ ಮನೋಜ್ ಅವ್ರಿಗೆ ಡೈವರ್ಸ್ ಸಿಗುತ್ತೆ ಅಂತ ದೊಡ್ಡಮ್ಮ ಹೇಳಿದ್ರಲ್ವಾ, ಅದೆಲ್ಲ ಸುಳ್ಳು ಅಂತಾಳೆ ಶ್ವೇತಾ. ಸುಳ್ಳ ಏನಮ್ಮ ಹೇಳ್ತಿದ್ಯಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ನಿಮ್ಗೆ ಅರ್ಥ ಆಗೋ ಹಾಗೆ ನಾನ್ ಹೇಳ್ತೀನಿ ಅಂಕಲ್ ಅಂತ ಹರಿಣಿ ಹೇಳ್ತಾಳೆ. ಮನೋಜ್ ಅವ್ರ ಫಸ್ಟ್ ವೈಫ್ ರೋಹಿಣಿನ ನಾನ್ ಮೀಟ್ ಮಾಡ್ದೆ ಅಂತಾಳೆ ಹರಿಣಿ. ಹಾಗೇನೆ ಹರಿಣಿ ಪಾರ್ಲರ್ ನಲ್ಲಿ ಏನೇನ್ ನಡೀತು ಅದನ್ನೆಲ್ಲ ಹೇಳ್ತಾಳೆ. ರೋಹಿಣಿ ಚೆನ್ನಾಗಿ ನಾಟಕ ಮಾಡಿರ್ತಾಳೆ. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಗೆ ಆ ಫೋಟೋನ ತೋರಿಸಬಾರ್ದಾಗಿತ್ತು. ನೀವ್ ಅದನ್ನ ನೋಡಿ ಯಾರು ಅಂತ ಕೇಳಿದ ತಕ್ಷಣ ನಾನ್ ಸತ್ಯ ಹೇಳ್ಬಿಟ್ಟೆ. ರಿಯಲಿ ಸಾರಿ ಅಂತ ಹೇಳ್ತಾಳೆ. ನೋ ಪ್ರಾಬ್ಲಮ್, ನನ್ಗೆ ಸತ್ಯ ತಿಳ್ಕೊಳಕ್ಕೆ ಒಂದ್ ದಾರಿ ಸಿಕ್ತು. ಡಿವೋರ್ಸ್ ಆದ್ಮೇಲೆ ಇನ್ನು ಮನೋಜ್ ಅವ್ರನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾಳೆ. ಹಾಗಾದ್ರೆ ನೀವಿಬ್ರು ಲವ್ ಮ್ಯಾರೇಜ್ ಆಗಿದ್ದ ಅಂತ ಕೇಳ್ತಾಳೆ. ರೋಹಿಣಿ ಮನೋಜನ ಹೇಗ್ ಮದ್ವೆ ಆದ್ಲು ಅನ್ನೋದನ್ನೆಲ್ಲ ಹೇಳ್ತಾಳೆ. ಮನೋಜ್ ಅವ್ರ ಮೇಲೆ ನನ್ಗಿರೋ ಪ್ರೀತಿ ಎಷ್ಟು ಅಂತ ನನ್ಗೆ ಹೇಳಕ್ಕೆ ಆಗಲ್ಲ. ಸ್ಟಾರ್ಟಿಂಗ್ ನಲ್ಲಿ ಮನೋಜ್ ಅವರು ನನ್ನನ್ನ ತುಂಬಾನೇ ಲವ್ ಮಾಡ್ತಿದ್ರು. ಅವ್ರು ಲವ್ ಮಾಡ್ತಿರೋದನ್ನ ನೋಡಿ ನನ್ನ ಲವ್ ಇನ್ನೂ ಜಾಸ್ತಿನೇ ಆಯ್ತು. ಈಗಲೂ ಕೂಡ ನಾನು ಅವ್ರ ಜೊತೆ ಬಾಳಕ್ಕೆ ಎಲ್ಲ ರೆಡ್ಸು ಇದೆ. ಈಗಲೂ ಕೂಡ ನನ್ನ ಜೀವ ಇರೋವರೆಗೂ ನಾನು ಅವ್ರಿಗೆ ಡೈವರ್ಸ್ ಕೊಡಲ್ಲ. ಮನೋಜ್ ಅವ್ರನ್ನ ಇನ್ನೊಂದು ಹುಡುಗಿಗೆ ಬಿಟ್ಕೊಡೋದು ಅಂದ್ರೆ ಅದು ನನ್ನ ಜೀವ ಹೋದ್ಮೇಲೆ ಅಂತಾಳೆ. ನಾನು ಜೀವಂತವಾಗಿರೋವರೆಗೂ ಅವ್ರನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂತಾಳೆ. ಈಗಲೂ ಕೂಡ ಮನೋಜ್ ಅವ್ರನ್ನ ಬಿಟ್ಟು ನನ್ಗೇನು ಬೇಕಿಲ್ಲ. ಅವ್ರ ಅಮ್ಮನಿಗೆ ದುಡ್ಡಿನ ಆಸೆ. ನನ್ನನ್ನು ಮನೋಜ್ ಅವ್ರನ್ನ ದೂರ ಮಾಡಿದ್ದೆ ಅವರು. ಮನೋಜ್ ಅವ್ರಿಗೆ ಅವ್ರ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ. ಅವ್ರು ಏನು ಹೇಳಿದ್ರು ಅವರು ನಂಬಿಡ್ತಾರೆ. ಅವ್ರ ಮಾತು ಮೀರಿ ಅವ್ರು ಏನು ಮಾಡಲ್ಲ. ಆದ್ರೆ ಅತ್ತೆ ನನ್ನ ವಿರುದ್ಧ ಪ್ಲಾನ್ ಮಾಡಿ ಮನೋಜ್ ಅವ್ರಿಗೆ ನನ್ನ ಬಗ್ಗೆ ತಪ್ಪಾಗಿ ಹೇಳ್ಕೊಟ್ಬಿಟ್ರು. ಈಗಲೂ ಕೂಡ ನಿಮ್ಮನ್ನ ಮದ್ವೆ ಆಗ್ತಿರೋದು ನಿಮ್ಮನ್ನ ನೋಡಿಯಲ್ಲ, ನಿಮ್ಮ ಹತ್ರ ಇರೋ ದುಡ್ಡನ್ನ ನೋಡಿ. ನೀವ್ ಅವ್ರನ್ನ ಮದ್ವೆ ಆಗಿ ಬಂದ್ರೆ ಅವ್ರಿಗೆ ತುಂಬಾನೇ ದುಡ್ಡು ಸಿಗುತ್ತಲ್ಲ, ಆಡಂಬರವಾಗಿ ಜೀವನ ಮಾಡ್ಬೋದು ಅನ್ನೋ ದುರಾಸೆ ಅವ್ರಿಗೆ. ನನ್ನ ಹಸ್ಬೆಂಡ್ ಮನೋಜ್ ಅವ್ರಿಗೆ ಅತ್ತೆ ಮದ್ವೆ ಮಾಡ್ತಿರೋದು ಇದೆಲ್ಲ ನನ್ಗೆ ಚೆನ್ನಾಗಿ ಗೊತ್ತು ಅಂತಾಳೆ ರೋಹಿಣಿ. ಆದ್ರೆ ಮನೋಜ್ ಅವ್ರಿಗೆ ನಾವಿಬ್ರು ಸಪ್ರೇಟ್ ಆಗ್ಬಾರ್ದು ಅಂತ ಮನ್ಸಲ್ಲಿ ಇದ್ಮೇಲೆ ಯಾರ ಜೊತೆನಾದ್ರೂ ಹೇಳ್ಬೋದಿತ್ತಲ್ವಾ ಅಂತ ಕೇಳ್ತಾಳೆ ಹರಿಣಿ. ಅವ್ರು ಹೇಳ್ಬೇಕು ಅನ್ನೋ ಆಸೆ ಏನೋ ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರ ಅಮ್ಮನ ಮೇಲಿನ ಬೈಕೆ ಸುಮ್ನೆ ಇದ್ಬಿಟ್ಟಿದ್ದಾರೆ. ಮನೋಜ್ ಅವ್ರಿಗೆ ನನ್ ಮದ್ವೆಗೂ ಮುಂಚೆ ಯಾವ ಕೆಲಸನೂ ಇರ್ಲಿಲ್ಲ. ನಾನೇ ಅವ್ರಿಗೆ ಶೋರೂಮ್ ಇಡೋ ಪ್ಲಾನ್ ಹೇಳಿದ್ದು. ಆ ಸಮಯದಲ್ಲಿ ಅತ್ತೆ ದುಡ್ಡು ಬೇಕು ಅಂತ ತುಂಬಾನೇ ಟಾರ್ಚರ್ ಕೊಟ್ರು ನನಗೆ. ನಾನು ಈ ಪಾರ್ಲರ್ನ ಫ್ರಾಂಚೈಸಿ ಕೊಟ್ಟು ನಾನು ಅವ್ರಿಗೆ ದುಡ್ಡು ತಗೊಂಡೋಗಿ ಕೊಟ್ಟೆ. ಆ ಕುಟುಂಬ ಚೆನ್ನಾಗಿರ್ಲಿ ಅಂತ ತುಂಬಾನೇ ಮಾಡಿದ್ದೀನಿ. ನಾನು ಇವತ್ತು ನನ್ನ ಜೀವನ ಸಾಗಿಸೋದಕ್ಕೋಸ್ಕರ ಈ ಪಾರ್ಲರಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಿ ಅಂತಾಳೆ. ನೀವು ಮನೋಜ್ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಅರ್ಥ ಮಾಡಿಸ್ಬೋದಲ್ವಾ ಅಂತ ಹರಿಣಿ ಕೇಳ್ತಾಳೆ. ನೀವು ಮಾತಾಡಿದ್ರೆ ಅವ್ರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದಲ್ವಾ ಅಂತ ಕೇಳ್ತಾಳೆ. ಅವ್ರ ಜೊತೆ ಮಾತಾಡಿ ಅರ್ಥ ಮಾಡಿಸಿದ್ರು ಅವರಮ್ಮ ನಮ್ಮನ್ನ ಸೇರೋಕೆ ಬಿಡಲ್ಲ. ಹಾಗಂತ ರೋಹಿಣಿ ಹೇಳ್ಬಿಟ್ಟು ಸಾರಿ ಹರಿಣಿ, ಇದನ್ನೆಲ್ಲ ನಿನ್ ಜೊತೆ ಹೇಳ್ಬಾರ್ದು. ಸಾರಿ, ನನ್ನನ್ನ ಮೀರಿ ನನ್ನ ಮನ್ಸಲ್ಲಿರೋದನ್ನೆಲ್ಲ ನಿನ್ ಜೊತೆ ಹೇಳ್ಬಿಟ್ಟೆ, ಸಾರಿ ಅಂತಾಳೆ. ಅಳ್ತಾ ನಾಟಕ ಮಾಡ್ತಾ ಇರ್ತಾಳೆ. ನೋ ಇಷ್ಟು ಓಕೆ, ನೀವ್ ಹೇಳ್ತಿರೋದು ಕೇಳಿ ನನಗೆ ತುಂಬಾನೇ ವಿಷಯಗಳು ಗೊತ್ತಾಯ್ತು. ಆಗ ರೋಹಿಣಿ ಅಳ್ತಾ ಕೈ ಮುಗಿತಾಳೆ. ಇನ್ನೊಂದು ಹುಡುಗಿ ತಾಲಿನ ತೆಗ್ಸಿ ನೀವು ಸಂಬಂಧ ಬೆಳೆಸಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು, ಅದನ್ನ ನಾನು ನಂಬ್ತೀನಿ ಅಂತ ಕೈ ಮುಗಿತಾ ಅಳ್ತಾ ಇರ್ತಾಳೆ ರೋಹಿಣಿ. ಇದೆಲ್ಲದಕ್ಕೂ ಕಾರಣ ನಾನ್ ಮನೋಜ್ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅಂತಾಳೆ. ಮನೋಜ್ ಅವರು ನನಗ್ ಮಾತ್ರ ಸ್ವಂತ, ನಾನು ಆಗ ಅನ್ಕೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ. ಮನೋಜ್ ಅವ್ರು ನನಗ್ ಬೇಕು, ಪ್ಲೀಸ್ ಹರಿಣಿ ಅಂತ ಕೇಳ್ಕೊತಾಳೆ. ಮನೋಜ್ ಅವ್ರನ್ನ ನನ್ನಿಂದ ದೂರ ಮಾಡಬೇಡಿ ಅಂತಾಳೆ. ಇಟ್ಸ್ ಆಲ್ ರೈಟ್, ನೀವು ಇದನ್ನೆಲ್ಲ ಕೋರ್ಟ್ನಲ್ಲಿ ಹೇಳ್ಬೋದಿತ್ತಲ್ವಾ, ನೀವೇನಕ್ಕೆ ಡಿವೋರ್ಸ್ ಕೊಡೋಕೆ ಒಪ್ಕೊಂಡಿ ಅಂತಾಳೆ ಹರಿಣಿ. ನಾನೆಲ್ಲಿ ಒಪ್ಕೊಂಡೆ, ನಮ್ಗೇನು ಡೈವರ್ಸೇ ಸಿಕ್ಕಿಲ್ಲ ಅಂತಾಳೆ ರೋಹಿಣಿ. ಕೋರ್ಟ್ನಲ್ಲಿ 6 ಮಂತ್ಸ್ ಮುಂದೆ ಡೈವರ್ಸ್ನ ತಳ್ಳಿದ್ದಾರೆ. ಕೋರ್ಟ್ನಲ್ಲಿ ನನ್ನ ಸ್ಥಿತಿನ ಜಡ್ಜ್ ಅರ್ಥ ಮಾಡ್ಕೊಂಡು ನನ್ಗೆ ಬೇಕಾಗಿರೋ ಖರ್ಚನ್ನ ಮನೋಜ್ ಅವ್ರು ಕೊಡೋ ಹಾಗೆ ತೀರ್ಮಾನ ಮಾಡಿದ್ದಾರೆ. 6 ತಿಂಗಳಾದ್ಮೇಲೆ ಈ ಕೇಸ್ಗೆ ಹಿಯರಿಂಗ್ಗೆ ಕೋರ್ಟ್ಗೆ ಹೋಗ್ಬೇಕು ನಾವು. ಅದುವರೆಗೂ ಮನೋಜ್ ಅವರು ಯಾವುದೇ ಕಾರಣಕ್ಕೂ ಮದುವೆ ಆಗೋ ಹೋಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತಾಳೆ ಹರಿಣಿ. 6 ತಿಂಗಳಲ್ಲ, 6 ವರ್ಷ ಆದ್ರೂ ಪರವಾಗಿಲ್ಲ, ನಾನು ಮನೋಜ್ ಅವ್ರನ್ನ ಬಿಟ್ಕೊಡಲ್ಲ ಅಂತಾಳೆ ರೋಹಿಣಿ. ಮನೋಜ್ ಅವ್ರು ಬಿಟ್ಕೊಡೋದು ನಾ ಸತ್ ಮೇಲೇನೆ ಅಂತಾಳೆ. ನಾನು ಅವ್ರಿಗೆ ಡೈವರ್ಸ್ ಕೊಡೋವರೆಗೂ ನೀವು ಮಾತ್ರ ಅಲ್ಲ, ಬೇರೆ ಯಾವ ಹುಡುಗಿನೂ ಅವ್ರನ್ನ ಮದ್ವೆ ಆಗಕ್ಕಾಗಲ್ಲ ಅಂತಾಳೆ. ನನ್ಗೆ ಯಾರು ಇಲ್ಲ ಹರಿಣಿ,
ಮನೋಜ್ ಅವ್ರನ್ನ ನನ್ನಿಂದ ದೂರ ಮಾಡ್ಬೇಡಿ ಅಂತ ಕೈ ಮುಗಿತಾ ಕೇಳ್ಕೊತಾಳೆ. ಕೈ ಮುಗಿತಾ ಅಳ್ತಾ ಡ್ರಾಮಾ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ಹರಿಣಿ ಇರೋ ಜೊತೆನೂ ಹೇಳ್ತಾಳೆ. ಈಗ ಹೇಳಿ ನೀವ್ ಹೇಳಿದ್ದು ಸುಳ್ಳ ಇಲ್ವಾ ಅಂತ ಕೇಳ್ತಾರೆ ಹರಿಣಿ ತಂದೆ. ಶಾಂತಿ ತಲೆ ತಗ್ಗಿಸ್ತಾಳೆ. ರೋಹಿಣಿನ ನೋಡ್ತಿದ್ರೆ ಸೋ ಬೇಡ ಅನ್ಸ್ತಿದೆ ಅಂತಾಳೆ ಹರಿಣಿ. ಆಗಲ್ಲಮ್ಮ ಹರಿಣಿ, ಅವಳು ಒಂದೊಂದು ಟೈಮ್ಗೆ ಒಂದೊಂದ್ ತರ ಕತೆ ಹೇಳ್ತಾಳೆ, ಪಾಪ ಅನ್ನೋ ತರ ಮಾತಾಡ್ತಾಳೆ, ನಮ್ಮನ್ನ ಏಮಾರಿಸಿ ಮಾತಾಡೋ ಹಾಗೆ ನಿಮ್ಮನ್ನ ಏಮಾರಿಸಿದ್ದಾರೆ ಅಂತಾಳೆ. ಮನೋಜ್ ಚೆನ್ನಾಗಿರ್ಬಾರ್ದು, ಅದಕ್ಕೆ ಈ ರೀತಿ ಮಾಡ್ತಿದ್ದಾಳೆ ಅಂತಾಳೆ. ಆಗ ಹರಿಣಿ, ಇಲ್ಲ ಆಂಟಿ, ರೋಹಿಣಿ ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆ. ಅವ್ರನ್ನ ನೋಡಿದ್ರೆ ಮನೋಜ್ ಅವ್ರ ಮೇಲೆ ಅವರು ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅವ್ರು ಮಾತಾಡ್ತಿರೋದು ಕೇಳಿ ನನ್ಗನ್ನಿಸ್ತು ಶೀ ಇಸ್ ರಿಯಲಿ ಲವ್ ವಿತ್ ಮನೋಜ್ ಅಂತಾಳೆ. ಇಲ್ಲಮ್ಮ, ಅವಳು ತಪ್ಪು ಮಾಡಿ ಏಮಾರಿಸಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಹೌದು ಆಂಟಿ, ಅವರು ತಪ್ಪು ಮಾಡಿದ್ದಾರೆ, ಹಾಗೇನೆ ತಪ್ಪನ್ನ ಒಪ್ಕೊಂಡಿದಾರಲ್ಲ, ಇಲ್ಲ ಅಂತ ಹೇಳ್ತಿಲ್ವಲ್ಲ ಅಂತಾಳೆ ಹರಿಣಿ. ಮನೋಜ್ ಅವ್ರ ಮೇಲಿನ ಪ್ರೀತಿಗೆ ಈ ತರ ಎಲ್ಲ ತಪ್ಪು ಮಾಡಿದ್ದಾರೆ. ಆನೆಸ್ಟ್ಲಿ ಅದೆಲ್ಲ ತಪ್ಪು ಅಂತ ನಮ್ಗೆ ಅನಿಸ್ತಿಲ್ಲ ಅಂತಾಳೆ ಹರಿಣಿ. ಇಲ್ಲ ಹರಿಣಿ, ಅವಳೊಬ್ಳು ಫ್ರಾಡ್, ಈ ತರ ತುಂಬಾನೇ ಫ್ರಾಡ್ಗಳನ್ನ ಮಾಡಿ ನಮ್ಮನ್ನೆಲ್ಲ ಏಮಾರಿಸಿದಾಳೆ ಅಂತಾನೆ ಮನೋಜ್ ಅವರೇ, ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ, ಅದ್ರಲ್ಲೂ ನಿಮ್ಮಮ್ಮ ರಿಚ್ ಆದ ಫ್ಯಾಮಿಲಿ ಹುಡುಗಿ ಬೇಕು ಅಂತ ಆಸೆ ಪಟ್ಟು ಆ ರೀತಿ ಮಾಡಿದ್ದಾರೆ. ಹಾಗಂತ ಹರಿಣಿ ಹೇಳ್ತಿರೋವಾಗ, ಏನಮ್ಮ ನೀನು ಮತ್ತೆ ಮತ್ತೆ ಅದನ್ನೇ ಹೇಳ್ತಿದೀಯಾ? ಅವಳು ಮಾಡ್ತಿರೋದು ಸರಿ ಇಲ್ಲ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಾನೆ ಡಿವೋರ್ಸ್ ಕೊಡ್ತಿರೋದು. ನಿನ್ನ ಮನೋಜ್ಗೆ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದು ಅಂತಾಳೆ ಶಾಂತಿ. ಅದೆಲ್ಲ ಸರಿನಮ್ಮ, ಆದ್ರೆ ನೀವು ಈ ವಿಷಯದಲ್ಲಿ ತಪ್ಪು ಮಾಡಿದೀರಾ. ನೀವು ನಿಜವಾಗ್ಲೂ ಮನೋಜ್ ಅವ್ರಿಗೆ ಡಿವೋರ್ಸ್ ಸಿಕ್ತು ಅಂತ ಹೇಳಿದ್ರೆ ನಾನು ನನ್ನ ಮಗಳನ್ನ ಮದುವೆ ಮಾಡ್ತಿದ್ದೆ ಮನೋಜ್ಗೆ. ಈಗ ಏನಾದ್ರು ನಾವು ಮ್ಯಾರೇಜ್ ಮಾಡಿದ್ರೆ ಆ ಹುಡುಗಿ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು, ಮನೋಜ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅದರಿಂದ ನನ್ನ ಮಗಳಿಗೂ ತೊಂದರೆ ಆಗುತ್ತೆ. ಆಗ ಶಾಂತಿ, ಇಲ್ಲ ಅವಳಿಂದ ಡೈವರ್ಸ್ ಸಿಕ್ತಂಗೇನೆ, ಅದರಿಂದ ಅವಳು ಇನ್ಯಾವ ಸಮಸ್ಯೆನೂ ಮಾಡಕ್ ಬರಲ್ಲ ಅಂತಾಳೆ ಶಾಂತಿ. ಏನಮ್ಮ ಈ ತರ ಎಲ್ಲ ಸುಳ್ಳಿರ್ತಿದ್ದೀರಾ? ಈ ಡಿವೋರ್ಸ್ ಕೇಸ್ನ ಕೋರ್ಟು 6 ತಿಂಗಳು ಮುಂದೆ ತಳ್ಳಿದೆ ಅಂತಲ್ಲ. ಅದ್ ಮಾತ್ರ ಅಲ್ಲ, ಮನೋಜ್ ಅವರು 25,000 ಮಂತ್ಲಿ ಎಕ್ಸ್ಪೆನ್ಸಿವ್ ಆಗಿ ಆ ಹುಡುಗಿಗೆ ಕೊಡ್ಬೇಕಂತಲ್ಲ. ಆಗ ಶಾಂತಿ, ಇಲ್ಲ ಹಾಗೇನೂ ಇಲ್ಲ, ಅವಳು ಹೇಳಿದ್ದನ್ನೆಲ್ಲಾನು ನೀವು ನಂಬ್ಕೋಬೇಡಿ, ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತಾಳೆ. ಇಲ್ಲ ಆಂಟಿ, ನೀವು ಸುಳ್ಳು ಹೇಳ್ತಿರೋದು ನೀವು. ಮಂತ್ಲಿ 25,000 ನೀವೇ ಕೊಡ್ಬೇಕು. ಅದ್ ಮಾತ್ರ ಅಲ್ಲ, ಅವ್ರು ಇರೋಕೆ ಮನೇನೂ ಕೂಡ ನೀವೇ ಮಾಡ್ಕೊಡ್ಬೇಕು, ಹಾಗಂತ ಕೋರ್ಟ್ ಆರ್ಡರ್ ಮಾಡಿದೆ. ಆ ಕಾಪಿನ ನಾವೆಲ್ಲರೂ ನೋಡಿದೀವಿ ಅಂತಾಳೆ ಹರಿಣಿ. ಆಗ ಹರಿಣಿ ತಾಯಿ, ಏನ್ ಸರ್ ನೀವು, ನಿಮ್ಮನ್ನ ತುಂಬಾನೇ ದೊಡ್ಡ ಮನ್ಸರು ಅಂತ ಅನ್ಕೊಂಡಿದ್ವಿ, ನೀವು ಸುಳ್ಳು ಹೇಳ್ಬಿಟ್ರಲ್ಲ, ಅದು ಕೂಡ ನಿಶ್ಚಿತಾರ್ಥ ಆಗೋಕ್ ಮೊದ್ಲೇನೆ ಕೋರ್ಟ್ ನಲ್ಲಿ ಈ ವಿಷಯನ ಹೇಳಿದ್ದಾರೆ. ಅವ್ರು ಹಾಗಂತಿರೋವಾಗ ರಂಗನಾಥ್ ಅವರು ಶಾಕ್ ಆಗ್ತಾರೆ. ಇಲ್ಲ ಅದು ಬಂದು ಅಂತ ಶಾಂತಿ ಹೇಳ್ತಿರೋವಾಗ, ಸಾಕು ನಿಲ್ಸು ಶಾಂತಿ, ಹಾಗಂತ ಜೋರಾಗಿ ಕೂಗಾಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.